ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯಸೃಜತಿ. ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾಧನ ವಿಜಯತೆ ಮಧ್ವದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣ ವರ್ಮದ ಎರಡನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆಯ ದಿನ ನಾವು ವಿಶೇಷವಾಗಿ ನಾರಾಯಣ ವರ್ಮದ ಹಿನ್ನೆಲೆ ಅದನ್ನು ತಿಳಿದುಕೊಂಡಿದ್ದೇವೆ. ಅದಾದ ಮೇಲೆ ನಾರಾಯಣ ವರ್ಮವನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು ಯಾವ ಹಂತದಲ್ಲಿ ಶುದ್ಧರಾಗಿರಬೇಕು ಅಂತ. ಯಾಕೆ ಅಂತಂದರೆ ಇವತ್ತು ನಾವು ನೋಡ್ತೇವೆ ಮನೆಯಲ್ಲಿಗೆ ಯಾವುದೋ ಒಂದು ಹಾಲಿನ ಪಾಯಸ ಮಾಡಬೇಕು ಅಥವಾ ಹಾಲನ್ನು ಕಾಯಿಸಬೇಕು ಅಂತಂದರೆ ಮೊದಲೇನಾಗಿರಬೇಕು, ಹಾಲಿನ ಪಾತ್ರೆ ಶುದ್ಧವಾಗಿರಬೇಕು. ಹಾಲಿನ ಪಾತ್ರೆಗೆ ಸ್ವಲ್ಪ ಕೊಳೆ ಇದ್ರೂ ಕೂಡ ಏನಾಗಿಬಿಡುತ್ತೆ, ಇಡೀ ಹಾಲು ಒಡೆದು ಹೋಗಿಬಿಡುತ್ತೆ, ಕೆಟ್ಟು ಹೋಗಿಬಿಡುತ್ತೆ, ಯಾವುದಕ್ಕೂ ಕೂಡ ಉಪಯೋಗ ಬಾರದಂತೆ ಆಗಿಬಿಡುತ್ತೆ. ಹಾಗೆ ನಾವು ಮಾಡುವಂಥ ಜಪಾದಿಗಳಾಗಲಿ ಅದು ಕೂಡ ಅದೇ ರೀತಿಯಾಗಿ ಇರುತ್ತೆ. ನಾವು ಮಾಡುವಂಥ ಜಪ ಅದು ನಮ್ಮಲ್ಲಿ ಉಳಿಬೇಕು, ಅದರ ಪುಣ್ಯ ನಮಗೆ ಸಿಗಬೇಕು ಅಂದರೆ ಮೊದಲು ನಾವು ಪರಿಶುದ್ಧರಾಗಿರಬೇಕು. ಆ ರೀತಿಯಾಗಿ ನಾರಾಯಣ ವರ್ಮಕ್ಕೂ ಕೂಡ ವಿಶೇಷವಾಗಿ ಧೌತಾಂಗ್ರಿಹಿ ಪಾಣಿರಾಚಮ್ಯ ಸಪವಿತ್ರೋದಮುಖ ಕೃತ ಸ್ವಾಂಗಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯತ ಶುಚಿಹಿ ಎಂಬುದಾಗಿ ಧೌತಾಂಗ್ರಿ ಪಾಣಿ ಕೈಕಾಲುಗಳನ್ನು ತೊಳೆದುಕೊಂಡು ಆಚಮನವನ್ನು ಮಾಡಿಕೊಂಡು ಅದಾದ ಮೇಲೆ ಪವಿತ್ರವನ್ನು ಧಾರಣೆ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ಹೇಳಿದರು. ಇನ್ನು ಮುಂದೆ 6ನೇ ಶ್ಲೋಕದಿಂದಾಗಿ ವಿಶೇಷವಾಗಿ ಆ ಒಂದು ಅಂಗನ್ಯಾಸ ಮತ್ತು ಕರನ್ಯಾಸದ ವಿಧಾನಗಳನ್ನು ಹೇಳ್ತಾ ಹೋಗ್ತಾರೆ. ಪಾದಯೋರ್ಜಾನು ನೋರೂರ್ವೋಃ ಉದರೇ ಹೃದಯತೋರಸಿ ಮುಖೇ ಶಿರಸ್ಯಾನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೇತ್. ಇದಾದ ಮೇಲೆ ಮೊದಲು ಮಾಡಬೇಕಾದದ್ದು ಅಂಗನ್ಯಾಸ ಕರನ್ಯಾಸ. ಅಂಗನ್ಯಾಸ ಕರನ್ಯಾಸ ಇದರ ಒಂದು ತಾತ್ಪರ್ಯ ಏನು ಅಂತಂದರೆ ಪ್ರತಿಯೊಂದು ಅಂಗಗಳಲ್ಲಿಯೂ ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ತಲೆ, ಹೃದಯ, ಕಣ್ಣು ಮುಂತಾದಂಥ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ಪರಮಾತ್ಮನೇ ನಿಂತುಕೊಂಡು ನಮ್ಮಿಂದ ಈ ಒಂದು ಪಾರಾಯಣವನ್ನು ನಡೆಸ್ತಾ ಇದ್ದಾನೆ ಎನ್ನುವಂಥ ಅನುಸಂಧಾನಕ್ಕೋಸ್ಕರ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಕೂಡ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಬೇಕು. ಅದೇ ರೀತಿ ಪ್ರಧಾನವಾಗಿ ನಮ್ಮ ಕೈಯ ಒಂದೊಂದು ಬೆರಳುಗಳಲ್ಲೂ ಕೂಡ ಪರಮಾತ್ಮನ ಆ ಒಂದು ಮಂತ್ರಗಳನ್ನು ಹೇಳುವ ಮೂಲಕ ಅದರಲ್ಲಿ ಚಿಂತನೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದನ್ನೇ ಪಾದಯೋರ್ ಜಾನು ನೋರೂರ್ವೋಃ ಹೃದಯೇ ಉದರೇ ಹೃದಯ ತೋರಸಿ ಮುಖೇ ಶಿರಸ್ಯಾನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೇತ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಓಂಕಾರವೇ ಮೊದಲಾದಂತಹ ಮಂತ್ರಗಳನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಾಗಾದರೆ ಅದ್ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ವಿಶೇಷವಾಗಿ ಮೊದಲು ಅಂಗನ್ಯಾಸ ಅಂದರೆ ಪ್ರತಿಯೊಂದು ಅಂಗಗಳಲ್ಲೂ ಕೂಡ ನ್ಯಾಸವನ್ನು ಅಷ್ಟಾಕ್ಷರ ಮಂತ್ರ, ನಾವು ನಿನ್ನೆ ನೋಡಿದಂತೆ ಪರಮ ವೈಷ್ಣವ ಮಂತ್ರವಾದಂತಹ ಓಂ ನಮೋ ನಾರಾಯಣಾಯ ಎನ್ನುವಂಥ ಅಷ್ಟಾಕ್ಷರ ಮಂತ್ರದಿಂದಾಗಿ ನಾವು ಮೊದಲು ಅಂಗನ್ಯಾಸವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಅಂತಂದರೆ ಮೊದಲು ಅದರಲ್ಲಿ 3 ರೀತಿಯಾದ ಕ್ರಮ ಇದೆ. ಒಂದು ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಲಯನ್ಯಾಸ ಅಂತಂದ. ಲಯನ್ಯಾಸ ಅಂತಂದರೆ ಅದನ್ನು ಸನ್ಯಾಸಿಗಳು ಮಾಡಿಕೊಳ್ಳುವಂಥದ್ದು, ನೀವು ಮಾಡಿಕೊಳ್ಳುವಂಥ ನ್ಯಾಸ ಅಲ್ಲ ಅದು. ಇನ್ನು ಬ್ರಹ್ಮಚಾರಿಗಳು ಸೃಷ್ಟಿನ್ಯಾಸವನ್ನು, ಗೃಹಸ್ಥರು ಸ್ಥಿತಿನ್ಯಾಸ ಅಂತಂದರೆ ಅದನ್ನು ಉಲ್ಟಾಪಲ್ಟ ಮಾಡುವುದು ಅಂತ ಕ್ರಮ ಇದೆ.
ಅದು ತತ್ವನ್ಯಾಸ ಮಾತೃನ್ಯಾಸಗಳಲ್ಲೂ ಕೂಡ ಒಂದು ಕ್ರಮ ಇದೆ, ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಲಯನ್ಯಾಸ ಅಂತ. ಇಲ್ಲಿ ನಾವು ಪ್ರಸಕ್ತವಾಗಿ ಗೃಹಸ್ಥರು ಮಾಡುವಂತಹ ಕ್ರಮವನ್ನು ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಮಂತ್ರ ಇರೋದು ಇಷ್ಟು: ಓಂ ನ ಮೋ ನ ರ ಯ ನ ಯ ಅಂತ 8 ಅಕ್ಷರದ ಮಂತ್ರ. ಅದರಲ್ಲಿ ಮೊದಲ ಅಕ್ಷರ ಓಂ ಎಂಬುದಾಗಿ, ಆ ಓಂ ಎನ್ನುವಂತಹ ಅಕ್ಷರವನ್ನು ಹೇಳ್ತಾ ವಿಶೇಷವಾಗಿ ನಮ್ಮ ತಲೆಯನ್ನು ಮುಟ್ಟಿಕೊಳ್ಳಬೇಕು ಅಂತೆ. ಅಲ್ಲಿ ತಲೆಯಲ್ಲಿ ವಿಶ್ವರೂಪಿಯಾದಂತಹ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಹೇಗೆ ವಿಶ್ವ, ತೇಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ ಅಂತ ರೂಪಗಳಿದ್ದಾವೆ. ಅದರಲ್ಲಿ ಮೊದಲು ಓಂ ಎನ್ನುವಂತಹ ಅಕ್ಷರವನ್ನು ಹೇಳ್ತಾ ತಲೆಯನ್ನು ಮುಟ್ಟಿಕೊಂಡು ವಿಶ್ವರೂಪಿಯಾದಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಎರಡನೇ ಅಕ್ಷರ ನಮ್ ಅಂತ, ನಮ್ ಎನ್ನುವಂಥ ಅಕ್ಷರವನ್ನು ಹೇಳ್ತಾ ವಿಶೇಷವಾಗಿ ನಮ್ಮ 2 ಕಣ್ಣುಗಳನ್ನು ಮುಟ್ಟಿಕೊಳ್ತಾ ತೈಜಸ ರೂಪಿಯಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ. ಅದಾದ ಮೇಲೆ ಮೋಮ್ ಎಂಬುದಾಗಿ, ಮೋಮ್ ಎನ್ನುವಂಥ ಅಕ್ಷರವನ್ನು ಹೇಳ್ತಾ ನಮ್ಮ ಮೂಗನ್ನು ಮುಟ್ಟಿಕೊಂಡು ಪ್ರಾಜ್ಞರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಅದಾದ ಮೇಲೆ ನಾಮ್ ಎನ್ನುವಂತಹ ಅಕ್ಷರ, ನಾಮ್ ಎನ್ನುವಂಥ ಅಕ್ಷರವನ್ನು ಹೇಳ್ತಾ ವಿಶೇಷವಾಗಿ ನಮ್ಮ ತುಟಿಗಳನ್ನು ಮುಟ್ಟಿಕೊಂಡು ತುರಿಯ ರೂಪಿಯಾದಂತಹ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಅದಾದ ಮೇಲೆ ರಾಮ್ ಎನ್ನುವಂಥ ರಾಮ್ ಎನ್ನುವಂಥ ಅಕ್ಷರವನ್ನು ಹೇಳ್ತಾ ನಮ್ಮ 2 ಪಾದಗಳನ್ನು ಕೂಡ ಮುಟ್ಟಿಕೊಳ್ತಾ ಆತ್ಮನನ್ನು, ಆತ್ಮರೂಪಿಯಾದಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಅದಾದ ಮೇಲೆ ಎಂ ಎನ್ನುವಂಥ ಅಕ್ಷರವನ್ನು ಹೇಳ್ತಾ ನಮ್ಮ 2 ಕಾಲಿನ ಗಂಟುಗಳನ್ನು ಮುಟ್ಟಿಕೊಂಡು ಅಂತರಾತ್ಮನನ್ನು ಧ್ಯಾನ ಮಾಡಬೇಕು. ಆಮೇಲೆ ನಾರಾಯಣ ಎನ್ನುವಂಥ ಅಕ್ಷರವನ್ನು ಹೇಳಿಕೊಂಡು ವಿಶೇಷವಾಗಿ ನಮ್ಮ ಹೊಟ್ಟೆಯನ್ನು, ಉದರವನ್ನು ಮುಟ್ಟಿಕೊಂಡು ಪರಮಾತ್ಮ ಇವನನ್ನು ಧ್ಯಾನ ಮಾಡಬೇಕು. ಕೊನೆಗೆ ಎಂ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ನಮ್ಮ ಎದೆಯನ್ನು, ಹೃದಯವನ್ನು ಮುಟ್ಟಿಕೊಂಡು ಜ್ಞಾನಾತ್ಮ ಎನ್ನುವಂತಹ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಓಂ ನಮೋ ನಾರಾಯಣಾಯ ಎನ್ನುವಂಥ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದಂತಹ ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎನ್ನುವಂತಹ ಪರಮಾತ್ಮನ 8 ರೂಪಗಳನ್ನು ನಮ್ಮ ದೇಹದ 8 ಭಾಗಗಳಲ್ಲಿ ಚಿಂತನೆ ಮಾಡಬೇಕು. ಆವಾಗ ಆ 8 ಭಾಗಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಅಲ್ಲಿ ಜಾಗೃತವಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಮಗಿಲ್ಲಿ ಒಂದು ರೀತಿಯಲ್ಲಿ ಸಂಶಯ ಬರುತ್ತೆ, ಏನೋ ಪರಮಾತ್ಮನ ಒಂದು ಹೆಸರನ್ನು ಹೇಳಿ ಮುಟ್ಟಿಕೊಂಡ್ರೆ ಪರಮಾತ್ಮನ ಸನ್ನಿಧಾನ ಬರುತ್ತೆ ಅಂತ ಅದನ್ನು ನಂಬಬಹುದು, ಶ್ರದ್ಧೆ ಬರಬಹುದು. ಸುಮ್ಮನೆ ಒಂದೊಂದು ಅಕ್ಷರ ಅಷ್ಟೇ, ಓಂ ನ ಮೋ ನಾರಾಯ, ಒಂದೊಂದೇ ಅಕ್ಷರ ಹೇಳಿಕೊಂಡು ನಮ್ಮ ದೇಹದ ಒಂದೊಂದು ಭಾಗವನ್ನು ಮುಟ್ಟಿದರೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಬರಲಿಕ್ಕೆ ಸಾಧ್ಯತೆ ಇದೆನಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಿಶೇಷವಾಗಿ ವರಾಹ ಪುರಾಣದಲ್ಲಿ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳ್ತಾರೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ. ನಾನು ನಿನ್ನೆ ಪ್ರಾರಂಭದಲ್ಲಿ ಹೇಳಿದಂತೆ ಕೇವಲ ನಾರಾಯಣ, ಹರಿ, ಕೃಷ್ಣ ಎನ್ನುವಂತಹ ನಾಮಗಳು ಮಾತ್ರ ಪರಮಾತ್ಮನ ಹೆಸರಲ್ಲ. ಶ್ರೋತಾಹ ಸಮಸ್ತ ಇರಹ ಅಂತ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಮಾತುಗಳು ಕೂಡ ಪರಮಾತ್ಮನ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ವೇದದಲ್ಲಿ ಮಂತ್ರಗಳಲ್ಲಿ ಬರುವಂತಹ ಒಂದೊಂದು ಅಕ್ಷರಗಳು ಕೂಡ ಪರಮಾತ್ಮನ ನಾಮ ಅಂತ ವೇದವ್ಯಾಸ ದೇವರಲ್ಲಿ ಹೇಳ್ತಾರೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಹಿ. ನಾವೊಂದು ಯಾವುದೋ ಸೂಕ್ತ ಹೇಳಿದ್ವಿ, ಪುರುಷ ಸೂಕ್ತ ಹೇಳಿದ್ವಿ. ಪುರುಷ ಸೂಕ್ತದಲ್ಲಿ ಒಂದು 600 ಅಕ್ಷರಗಳಿದ್ದಾವೆ ಅಂತ ಅಂದುಕೊಳ್ಳೋಣ. 600 ಅಕ್ಷರಗಳುಳ್ಳಂತಹ ಪುರುಷ ಸೂಕ್ತವನ್ನು ನಾವು ಪಠನ ಮಾಡಿದರೆ 600 ಪರಮಾತ್ಮನ ನಾಮಗಳನ್ನು ಹೇಳಿದಂಥ ಪುಣ್ಯ ಏನಾಗುತ್ತೆ, ನಮಗೆ ಒಂದು ಸೇರುತ್ತೆ, ಕೇವಲ ಒಂದು ಪುರುಷ ಸೂಕ್ತವನ್ನು ಹೇಳಿದರೆ. ಹಾಗೆ ಓಂ ನಮೋ ನಾರಾಯಣ ಇರುವಂತಹ 8 ಅಕ್ಷರಗಳು ಸುಮ್ಮನೆ ಅಕ್ಷರ ಹೇಳಿಬಿಟ್ರೆ ಪುಣ್ಯ ಬರ್ತಿತ್ತು ನಾವು ಸರ್ವತಾ ಚಿಂತನೆ ಮಾಡಬಾರದು. 8 ಅಕ್ಷರಗಳನ್ನು ನಾವು ಭಕ್ತಿಯಿಂದ ಹೇಳಿದರೆ ಪರಮಾತ್ಮನ ಈ ವಿಶ್ವ, ತೇಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಎನ್ನುವಂತಹ 8 ರೂಪಗಳ ಕೊಂಡಾಡಿದಂತಹ ಪುಣ್ಯ ಅದು ನಮಗೆ ಬರುತ್ತೆ. ಹಾಗಾಗಿ ಅವಶ್ಯವಾಗಿ ಅದರಲ್ಲಿ ಸಂದೇಹವನ್ನು ಮಾಡಬಾರದು. ಒಂದು ಅಕ್ಷರ ಆದರೂ ಕೂಡ ಅದರಲ್ಲಿ ವಿಶಿಷ್ಟವಾದಂತಹ ಪರಮಾತ್ಮನ ನಾಮವನ್ನು ಹೇಳುವಂತಹ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಆ 8 ಅಕ್ಷರಗಳ ಮೂಲಕ ನಾವೇನು ಮಾಡಬೇಕು, ಆ ಒಂದು ನ್ಯಾಸವನ್ನು ಪ್ರಾರಂಭದಲ್ಲಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪುರಾಣ ಹೇಳುವಂತೆ ಈ ನ್ಯಾಸ ಯಾಕೆ ಮಾಡ್ಕೊಳ್ಬೇಕು ಅಂತ, ಅದಕ್ಕೆ ಹೇಳುತ್ತೆ ನ್ಯಾಸಹೀನೆ ಹರೇದ್ ಆಯುಹು ಅಂತ. ನಾವು ಧ್ಯಾನ ಶ್ಲೋಕ ಅಂತ ಇರ್ತೇವೆ, ಒಂದು ಮಂತ್ರಕ್ಕೆ ಧ್ಯಾನ ಶ್ಲೋಕ ಅಂತಿರುತ್ತೆ, ಅಂಗನ್ಯಾಸ, ಕರನ್ಯಾಸ ಅಂತ ತುಂಬ ಇರುತ್ತೆ. ಅದು ಯಾವುದನ್ನು ಮಾಡಿಕೊಳ್ಳದೇನೆ ನೇರವಾಗಿ ಜಪವನ್ನು ಮಾಡಿಬಿಟ್ರೆ ನ್ಯಾಸಹೀನೆ ಹರೇತ್ ಆಯುಹು, ನಮ್ಮ ಆಯಸ್ಸನ್ನೇ ಆ ಮಂತ್ರ ಅಪಹಾರ ಮಾಡಿಬಿಡುತ್ತೆ. ಹಾಗಾಗಿ
ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೆಯೋ ಅದೇ ಕ್ರಮದಲ್ಲಿ ಆಯಾಯ ಮಂತ್ರಗಳನ್ನು ಜಪವನ್ನು ಮಾಡಬೇಕು. ಅದೇ ಏನು ಸರಿಯಾದಂಥ ವಿಧಾನ. ಹಾಗಾಗಿ ಅದನ್ನು ಮಾಡಬೇಕು ಅಂತ. ಹೀಗೆ ಓಂ ನಮೋ ನಾರಾಯಣಾಯೇತಿ ವಿಪರ್ಯಯ ಮಥಾಪಿವ ಕರನ್ಯಾಸಂ ತತಃ ಕುರ್ಯಾತ್ ದ್ವಾದಶಾಕ್ಷರ ವಿದ್ಯೆಯ. ಈ ಓಂ ನಮೋ ನಾರಾಯಣ ಎಂಬುವಂಥ ಮಂತ್ರದಿಂದಾಗಿ ನಾವೇನು ಮಾಡಬೇಕು? ಅಂಗನ್ಯಾಸವನ್ನು ಮಾಡಿಕೊಳ್ಬೇಕು. ಅದಾದ ಮೇಲೆ ಎರಡನೇದು ಕರನ್ಯಾಸ. ನಮ್ಮ ಕೈಯ ಬಲಗೈಯ 5 ಬೆರಳುಗಳು ಮತ್ತು ಎಡಗೈಯ 5 ಬೆರಳುಗಳಲ್ಲಿ ಪರಮಾತ್ಮನ ಒಂದೊಂದು ಅಕ್ಷರಗಳನ್ನು, ಅಂದರೆ ನಾಮದ ಅಕ್ಷರಗಳನ್ನು ಹೇಳ್ತಾ ಚಿಂತನೆ ಮಾಡಬೇಕು ಅಂತ. ಒಟ್ಟು ದ್ವಾದಶಾಕ್ಷರ ವಿದ್ಯೆಯ ಓಂ ನಮೋ ಭಗವತೆ ವಾಸುದೇವ ಎಂಬುದಾಗಿ ದ್ವಾದಶಾಕ್ಷರ ಮಂತ್ರ, 12 ಅಕ್ಷರಗಳಿರುವಂತಹ ಮಂತ್ರ. ನಾರಾಯಣ ಮಂತ್ರ 8 ಅಕ್ಷರಗಳಿರುವಂಥದ್ದು. ದ್ವಾದಶಾಕ್ಷರ ಅರ್ಥಾತ್ ವಾಸುದೇವ ಮಂತ್ರ 12 ಅಕ್ಷರಗಳಿರುವಂಥದ್ದು. ಆ 12 ಅಕ್ಷರಗಳಿರುವಂತಹ ಪರಮಾತ್ಮನ ಒಂದು ಮಂತ್ರದಿಂದಾಗಿ ವಿಶೇಷವಾಗಿ 12 ಕಡೆ ನಾವೇನು ಮಾಡಬೇಕು? ನ್ಯಾಸವನ್ನು ಮಾಡಿಕೊಳ್ಳಬೇಕು ಅಂತ. ನಮಗಿರೋದು 10 ಬೆರಳುಗಳು, 12 ಹೇಗೆ ಮಾಡಬೇಕು? ಅದರಲ್ಲಿ ಹೆಬ್ಬೆರಳಲ್ಲಿ 2 ನಾಮಗಳನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಮೊದಲ ಅಕ್ಷರ ಓಂ ಅಂತ. ಓಂ ಎಂಬುದಾಗಿ ಹೇಳ್ತಾ ನಾವು ನಮ್ಮ ತೋರ್ಬೆರಳಿನ ತುದಿಯಲ್ಲಿ, ಬಲಗೈಯ ತೋರ್ಬೆರಳಿನ ತುದಿಯಲ್ಲಿ ಕೇಶವರೂಪಿಯಾದಂಥ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಆಮೇಲೆ ಅಂತ ಮಧ್ಯದ ಬೆರಳಿನಲ್ಲಿ ನಾರಾಯಣನನ್ನು ಧ್ಯಾನ ಮಾಡಬೇಕು. ಆಮೇಲೆ ಮೋಮ್ ಅಂತ ಉಂಗುರ ಬೆರಳಿನಲ್ಲಿ ಮಾಧವನನ್ನು ಧ್ಯಾನ ಮಾಡಬೇಕು. ಭಂ ಅಂತ ಓಂ ನಮೋ ಭಂ ಭಗವತೆ ಭಂ ಅಂತ ಅಲ್ಲಿ ಹೇಳ್ತಾ ಕಿರು ಬೆರಳಿನಲ್ಲಿ ಗೋವಿಂದ ರೂಪಿಯಾದಂತಹ ಪರಮಾತ್ಮನ ಚಿಂತನೆ ಮಾಡಬೇಕು. ಅಂದರೆ 12 ಮೂರ್ತಿಗಳ ಚಿಂತನೆಯನ್ನು ಮಾಡಬೇಕು ಅಂತ. ಅದಾದ ಮೇಲೆ ಹೀಗೆ ಕೈ. ನೆಕ್ಸ್ಟು ಎಡಗೈಯ ಕಿರುಬೆರಳು ಅಲ್ಲಿ ಗಮ್ ಎಂಬುದಾಗಿ ಹೇಳ್ತಾ ವಿಷ್ಣುವನ್ನು ಧ್ಯಾನ ಮಾಡಬೇಕು. ಆಮೇಲೆ ಉಂಗುರ ಬೆರಳಿನಲ್ಲಿ ಓಂ ಎಂಬುದಾಗಿ ಹೇಳ್ತಾ ಮಧುಸೂದನ ರೂಪಿಯಾದಂಥ ಪರಮಾತ್ಮನ ಚಿಂತನೆ ಮಾಡಬೇಕು. ಆಮೇಲೆ ಓಂ ತೇಂ ಭಗವತೆ ತೇಮ್ ಅಂತ ಹೇಳ್ತಾ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಚಿಂತನೆ ಮಾಡಬೇಕು. ಆಮೇಲೆ ತೋರ್ಬೆರಳಿನಲ್ಲಿ ಓಂ ವಾಮ್ ಅಂತ ಹೇಳ್ತಾ ವಾಮನ ರೂಪಿಯಾದಂಥ ಪರಮಾತ್ಮನ ಚಿಂತನೆ ಮಾಡಬೇಕು. ಇಲ್ಲಿಗೆ 4 ಬೆರಳು ಸೇರಿ ಎಷ್ಟಾಯಿತು? 8 ಬೆರಳಾಯಿತು, 8 ನಾಮಗಳಾಯಿತು. ಉಳಿದದ್ದಿನ್ನೂ 4. ಅದರಲ್ಲಿ ಬಲಗೈಯ ಹೆಬ್ಬೆಟ್ಟಿನ ಕೆಳಗಡೆ ವಿಭಾಗದಲ್ಲಿ ವಿಶೇಷವಾಗಿ ಓಂ ಸುಮ್ ಅಂತ ಹೇಳ್ತಾ ಶ್ರೀಧರ ರೂಪಿಯಾದ ಪರಮಾತ್ಮನ ಚಿಂತನೆ ಮಾಡಬೇಕು. ಆಮೇಲೆ ಓಂ ದೇಮ್ ಅಂತ ಹೇಳ್ತಾ ತುದಿಯಲ್ಲಿ ಋಷಿಕೇಶ ರೂಪಿಯಾದ ಪರಮಾತ್ಮ ಚಿಂತನೆ ಮಾಡಬೇಕು. ನೆಕ್ಸ್ಟ್ ಮತ್ತೆ ಎಡಗೈ ಹೆಬ್ಬೆಟ್ಟಿನ ತುದಿ ಅಲ್ಲಿ ವಾಮ್ ಅಂತ ಹೇಳ್ತಾ ಪದ್ಮನಾಭ ರೂಪಿಯಾದ ಪರಮಾತ್ಮ ಚಿಂತನೆಯನ್ನು ಕೆಳಗಡೆ ಮಾಡಬೇಕು. ಮೇಲ್ಭಾಗದಲ್ಲಿ ಎಂ ಅಂತ ಹೇಳ್ತಾ ದಾಮೋದರ ರೂಪಿಯಾದಂಥ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಇಷ್ಟು ಓಂ ನಮೋ ಭಗವತೆ ವಾಸುದೇವ ಎಂಬಂತಹ 12 ಅಕ್ಷರಗಳುಳ್ಳಂತಹ ಮಂತ್ರದಿಂದಾಗಿ ಯಾವ ಮಂತ್ರ ಇದು? ಸಾಕ್ಷಾತ್ ಧ್ರುವ 5 ವರ್ಷದ 6 ವರ್ಷದ ಸಣ್ಣ ಬಾಲಕ 6 ತಿಂಗಳ ತಪಸ್ಸಿಗೆ ಅಂತ ಹೊರಟಾಗ ನೀನು ಈ ಮೋಕ್ಷಪ್ರದವಾದಂತಹ ವಾಸುದೇವ ಮಂತ್ರ ಜಪವನ್ನು ಮಾಡು, ನಿನ್ನ ಉದ್ಧಾರ ಆಗತ್ತೆ ಅಂತ ನಾರದರು ಅವನಿಗೆ ಉಪದೇಶ ಮಾಡಿದಂತಹ ದಿವ್ಯವಾದಂತಹ ಮಂತ್ರ, ಮೋಕ್ಷಪ್ರದನಾದಂತಹ ವಾಸುದೇವ ರೂಪಿ ಪರಮಾತ್ಮದ ಕೊಂಡಾಡುವಂತಹ ಮಂತ್ರ. ಈ ಮಂತ್ರದಿಂದಾಗಿ ನಾವೇ ಮಾಡಿಕೊಳ್ಬೇಕು, ಕರನ್ಯಾಸ ಮಾಡಿಕೊಳ್ಬೇಕು ಅಂತ. ಹೀಗೆ ಇಷ್ಟ ಆಯಿತು. ಓಂ ನಮೋ ನಾರಾಯಣಾಯೇತಿ ವಿಪರ್ಯಯ ಮಥಾಪಿವ ಕರನ್ಯಾಸಂ ತತಃ ಕುರ್ಯಾತ್ ದ್ವಾದಶಾಕ್ಷರ ವಿದ್ಯೆಯ. ದ್ವಾದಶಾಕ್ಷರ ವಿದ್ಯಾ ಅಂತಂದರೆ ಯಾವ? ವಾಸುದೇವ ದ್ವಾದಶಾಕ್ಷರ ಮಂತ್ರ. ಇಷ್ಟ ಮಾಡಬೇಕು. ಅದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಪ್ರಣವಾದಿ ಯಕಾರಾಂತಂ ಅಂಗುಲ್ಯಂಗುಷ್ಟ ಪರ್ವಸು ನೆಸೇತ್ ಹೃದಯಂ ಓಂಕಾರಂ ವಿಕಾರಂ ಅನುಮೂರ್ಧನಿ ಶಕಾರಂ ತು ಭ್ರುವೋರ್ಮಧ್ಯೆ ನಕಾರಂ ಶಿಖಯಾದಿಶೇತ್ ವೇಕಾರಂ ನೇತ್ರಯೋರುಂಜಾನ್ ನಕಾರಂ ಸರ್ವಸಂಧಿಷು ಮಕಾರಮಸ್ತ್ರಮುದ್ದಿಶ್ಯ ಮಂತ್ರಮೂರ್ತಿರ್ಭವೇದ್ಬುಧಃ ಸವಿಸರ್ಗಂ ಫಡಂತಂತು ಸರ್ವದಿಕ್ಷು ವಿನಿರ್ದಿಶೇತ್. ಈಗ 2 ಆಯಿತು. ನಾರಾಯಣ ಅಷ್ಟಾಕ್ಷರ ಆಯಿತು, ವಾಸುದೇವ ದ್ವಾದಶಾಕ್ಷರ ಆಯಿತು. ಇದಾದ ಮೇಲೆ ಇನ್ನೊಂದು ಮಂತ್ರ ಇದೆ. ನಾನು ನಿನ್ನೆ ಹೇಳಿದಂತೆ ವಿಷ್ಣು ಸಪ್ತಾಕ್ಷರ ಮಂತ್ರ. ಆಚಾರ್ಯರು ಹೇಳಿದ್ದು ವಿಷ್ಣು ಷಡಕ್ಷರ ಮಂತ್ರ, ಓಂ ವಿಷ್ಣವೇ ನಮಃ ಅಂತ. ವೇದವ್ಯಾಸ ದೇವರು ಇಲ್ಲಿ ಹೇಳ್ತಾ ಇರೋದು ವಿಷ್ಣು ಸಪ್ತಾಕ್ಷರ, ಓಂ ವಿಷಣವೇ ನಮಃ. ಇಲ್ಲಿ ಬಿಡಿಸಿ ಹೇಳೋದು ಅಷ್ಟೇ. ವಿಷಣವೇ ಅನ್ನೋದು ಪ್ರತ್ಯೇಕ ಅಕ್ಷರ ಆಗ್ತವೆ. ವಿಷ್ಣವೇ ನಮಃ ಅಂತ ಒಂದೇ ಅಕ್ಷರ ಆಗುತ್ತೆ. ಇದನ್ನು ಹೇಳ್ತಾ ನಾವು ಸಪ್ತ ಅಂಗನ್ಯಾಸ, 7 ಅಂಗನ್ಯಾಸ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲಿ ಅಂತಂದರೆ ಓಂ ಎಂಬುದಾಗಿ ಹೇಳ್ತಾ ನಾವು ಹೃದಯದಲ್ಲಿ ವಿಶ್ವರೂಪಿಯಾದಂಥ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಆಮೇಲೆ
ವಿಮ್ ಅಂತ ಹೇಳಿದ ತಲೆಯ ಮೇಲೆ ತೇಜಸ ರೂಪಿಯಾದ ಪರಮಾತ್ಮನ ಚಿಂತನೆ. ಆಮೇಲೆ ಶಮ್ ಅಂತ ಹೇಳ್ತಾ ನಮ್ಮ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಜ್ಞರೂಪಿಯಾದಂಥ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಆಮೇಲೆ ನಮ್ ಅಂತ ಹೇಳ್ತಾ ನಮ್ಮ ಶಿಖೆಯಲ್ಲಿ ವಿಶೇಷವಾಗಿ ತುರಿಯ ರೂಪಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಆಮೇಲೆ ವೇಮ್ ಅಂತ ಹೇಳ್ತಾ ನಮ್ಮ ಎರಡೂ ಕಣ್ಣುಗಳಲ್ಲಿ ಆತ್ಮನನ್ನು ಧ್ಯಾನ ಮಾಡಬೇಕು. ಆಮೇಲೆ ನಮ್ಮ ಅಂತ ಹೇಳ್ತಾ ಎಲ್ಲ ಸಂಧಿಗಳಲ್ಲಿ ಅರ್ಥಾತ್ ಎಲ್ಲ ಒಂದು ಅಸ್ಥಿಗಳಲ್ಲಿ ವಿಶೇಷವಾಗಿ ಅಂತರಾತ್ಮನನ್ನು ಧ್ಯಾನ ಮಾಡಬೇಕು. ಇಷ್ಟೆಲ್ಲ ಆದ ಮೇಲೆ ಓಂ ಮಹಾ ಫಟ್ ಅಂತ ಹೇಳ್ತಾ ಸುತ್ತಲೂ ಕೂಡ ದಿಗ್ಬಂಧನ, ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು ನಮ್ಮ ಸುತ್ತಲೂ ಕೂಡ ಬರದೇ ಇರಲಿ ಎಂಬುದಾಗಿ ಸವಿಸರ್ಗಂ ಫಡಂತಂತು ಎಂಬುದಾಗಿ ಹೇಳಿದಂತೆ ಫಟ್ ಎನ್ನುವಂತಹ ಒಂದು ಮಂತ್ರವನ್ನು ಹೇಳ್ತಾ ವಿಶೇಷವಾಗಿ ನಾವೇ ಮಾಡಬೇಕು. ಸರ್ವ ದಿಕ್ಷು ವಿನಿರ್ದಿಶೇತ್, ಎಲ್ಲ ದಿಕ್ಕುಗಳನ್ನು ಕೂಡ ಬಂಧನ ಮಾಡಬೇಕು. ಯಾವುದೇ ರೀತಿಯಾದಂಥ ದುಷ್ಟಶಕ್ತಿ ನಮ್ಮ ಹತ್ತಿರ ಬರಬಾರದು ಎಂಬುದಾಗಿ ಇಲ್ಲಿಯ ತನಕ ಮಾಡಿಕೊಂಡದೆಲ್ಲವೂ ಕೂಡ ನಮ್ಮ ಒಂದು ಪರಮಾತ್ಮನ ಸನ್ನಿಧಾನ ನಮ್ಮಲ್ಲಿ ಜಾಗೃತವಾಗಬೇಕು. ಅದೇ ರೀತಿಯಾಗಿ ಪಾರಾಯಣ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ ಯಾವುದೇ ದುಷ್ಟಶಕ್ತಿಗಳು ನಮ್ಮ ಹತ್ತಿರ ಬರಬಾರದು. ಅದರಿಂದಾಗಿ ಏಕಾಗ್ರತೆ ಬರಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಶರೀರದ ಎಲ್ಲ ಭಾಗದಲ್ಲೂ ಕೂಡ ಆ ಒಂದು ವೈಷ್ಣವ ಮಂತ್ರಗಳನ್ನು ಹೇಳ್ಕೊಳ್ತಾ ಪರಮಾತ್ಮನ ಒಂದೊಂದು ರೂಪಗಳನ್ನು ಚಿಂತನೆ ಮಾಡಬೇಕು. ಇಷ್ಟಾದ್ಮೇಲೆ ಏನಾಗ್ತೀವಿ ನಾವು ಅಂತಂದರೆ ಮಂತ್ರ ಹೇಳ್ತಾ ಇದೆ, ಇತ್ಯಾತ್ಮಾನಂ ಪರಂ ಧ್ಯಾಯೇತ್ ಧ್ಯೇಯಂ ಷಟ್ಶಕ್ತಿಭಿರ್ಯುತಂ ವಿದ್ಯಾ ತೇಜಸ್ತಪೋಮೂರ್ತಿ ಇಮಂ ಮಂತ್ರಂ ಉದಾಹರೇತ್. ಈ ರೀತಿಯಾಗಿ ನಾವೇನು ಮಾಡಬೇಕು, ಸರ್ವೋತ್ತಮನಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಪರಮಾತ್ಮ ಎಂಥವನು ಅಂತ ಮಂತ್ರ ಹೇಳ್ತಾ ಇದೆ, ಷಟ್ಶಕ್ತಿಭಿರ್ಯುತಂ ಅಂತ, 6 ಶಕ್ತಿಗಳಿಂದಾಗಿ ಕೂಡಿದಂತಹ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ. ಹಾಗಾದರೆ ಪರಮಾತ್ಮನಿರೋದಕ್ಕೆ ಬರೀ 6 ಶಕ್ತಿಗಳ ಇಲ್ಲ, ಪರಮಾತ್ಮ ವಾಸ್ತವಿಕವಾಗಿ ಅನಂತ ಶಕ್ತಿಗಳು ಇರುವಂಥವನು ಪರಮಾತ್ಮ. ಆದರೆ ಆ ಅನಂತ ಶಕ್ತಿಗಳನ್ನು ಚಿಂತನೆ ಮಾಡುವಂತಹ ಒಂದು ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಹಾಗಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮನ 6 ಶಕ್ತಿಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಾವು ಪರಮಾತ್ಮನ ಭಗವಂತ ಭಗವಂತ ಅಂತ ಕರಿತೀವಿ. ಅದಕ್ಕೆ ಪುರಾಣ ಹೇಳುತ್ತೆ, ಭಗವಂತ ಅಂತ ನಾವು ಪರಮಾತ್ಮನ ಯಾಕೆ ಕರಿಬೇಕು ಅಂತಂದರೆ, ಭಗ ಅಂದರೆ 6ಕ್ಕೆ ಭಗ ಅಂತ ಹೇಳ್ತಾರೆ ಅಂತೆ. ಯಾವುದು 6 ಅಂತಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್ ಅಂತ 6 ಗುಣಗಳು ಪ್ರಧಾನವಾಗಿ. ಒಂದು ಐಶ್ವರ್ಯ. ಐಶ್ವರ್ಯ ಅಂತಂದರೆ ಸಮಗ್ರವಾದಂತಹ ಬ್ರಹ್ಮಾಂಡದ ಒಡೆತನ ಯಾರಲ್ಲಿ ಇದೆ? ಪರಮಾತ್ಮನಲ್ಲಿ ಇದೆ. ಪರಮಾತ್ಮ ಸಮಗ್ರ ಬ್ರಹ್ಮಾಂಡದ ಒಡೆಯ, ಇದು ಒಂದು ಗುಣ. ಅದಾದ ಮೇಲೆ ಅಪಾರವಾದಂತಹ ವೀರ್ಯ, ಪರಾಕ್ರಮ, ಎಲ್ಲರನ್ನೂ ನಿಗ್ರಹ ಮಾಡುವಂಥ ದೊಡ್ಡ ಸಾಮರ್ಥ್ಯ ಯಾರಿಗಿದೆ? ಪರಮಾತ್ಮನಿಗಿದೆ, ಅದು ಪರಾಕ್ರಮ. ಮೂರನೆಯದ್ದು ಯಶಸ್ಸು, ಕೀರ್ತಿ, ಎಲ್ಲ ಕಡೆ ಪರಮಾತ್ಮನ ಕೀರ್ತಿ ಎಂಬುದು ಹಬ್ಬಿದೆ, ಇದು 3ನೇ ಗುಣ. ಆಮೇಲೆ ಶ್ರಿಯ, ಎಲ್ಲದರ ಸಂಪತ್ತು ಯಾರ ಹತ್ರ ಇದೆ? ಆ ಸಂಪತ್ತಿಗೆ ಅಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿಯೇ ಪರಮಾತ್ಮನ ಪಾದದಾಸಿಯಾಗಿದ್ದಾಳೆ, ಇದು 4 ಆಯಿತು. ಆಮೇಲೆ ಜ್ಞಾನ, ಸರ್ವಜ್ಞನಾಗಿದ್ದಾನೆ ಪರಮಾತ್ಮ, ಜ್ಞಾನ ಅಪಾರವಾಗಿ ಇದೆ. ಕೊನೆಯದ್ದು ವೈರಾಗ್ಯ. ಹಾಗೆ ಪರಮಾತ್ಮನಿಗೂ ವೈರಾಗ್ಯ ಬರಬೇಕಾ ಅಂತ ಕೇಳಿದರೆ, ವೈರಾಗ್ಯ ಶಬ್ದಕ್ಕೆ ನಾವು ಮಾಡುವಂಥ ಸಾಮಾನ್ಯ ವೈರಾಗ್ಯದ ಅರ್ಥ ಅಲ್ಲ. ಪರಮಾತ್ಮ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ, ಪರಮಾತ್ಮ ಎಲ್ಲದರ ಒಡೆಯನಾಗಿದ್ದಾನೆ. ನಾನೇ ಸೃಷ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ನಾನೇ ಸಂಹಾರ ಮಾಡಬೇಕು ಅಂತ ನಮ್ಮ ಕೈಯಲ್ಲಿ ಆಗುತ್ತಾ? ಆಗೋದಿಲ್ಲ. ಅದೇ ಪರಮಾತ್ಮನಿಗೆ ಹಾಗಲ್ಲ. ತಾನೇ ಸೃಷ್ಟಿ ಮಾಡಿದಂತಹ ಸಮಗ್ರ ಬ್ರಹ್ಮಾಂಡವನ್ನು ಕೊನೆಯಲ್ಲಿ ತಾನೇನು ಮಾಡ್ತಾನೆ? ತಾನೇ ಸಂಹಾರ ಮಾಡ್ತಾನೆ, ಲಯ ಮಾಡ್ತಾನೆ. ಲಯ ಮಾಡಬೇಕಾದ್ರೆ ನಾನು ಸೃಷ್ಟಿ ಮಾಡಿದಂಥ ಜಗತ್ತು ಇದನ್ನು ಹೇಗೆ ಮಾಡಬೇಕು ಅಂತ ಯಾವ ಭಾವನೆಯೂ ಇರೋದಿಲ್ಲ. ಅಂದರೆ ಯಾವುದರ ಮೇಲೂ ಕೂಡ ಅಟ್ಯಾಚ್ಮೆಂಟ್ ಇಲ್ಲದೇ ಇರುವುದು, ಅದು ಒಂದು ವೈರಾಗ್ಯ ಅಂತ. ಆ ರೀತಿಯಾದಂಥ ಅಟ್ಯಾಚ್ಮೆಂಟ್ ಇಲ್ಲದೇ ಇರುವಂತಹ ಗುಣ ವೈರಾಗ್ಯ, ಅದು ಪರಮಾತ್ಮನಲ್ಲಿ ಇದೆ. ಯಾರ ಮೇಲೂ ಅವನಿಗೆ ಒಂದು ಅತಿಯಾದಂಥ ಅಟ್ಯಾಚ್ಮೆಂಟ್ ಇಲ್ಲ, ಇವರು ಬೇಕು ಎಂಬಂಥ ಆಸೆ ಇಲ್ಲ. ಸ್ವಯಂ ಲಕ್ಷ್ಮೀದೇವಿಯ ಅವಶ್ಯಕತೆಯೂ ಕೂಡ ಪರಮಾತ್ಮನಿಗೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪರಮಾತ್ಮನಲ್ಲಿ ಏನಿದೆ? ವೈರಾಗ್ಯ ಅನ್ನೋದಿದೆ. ಹೀಗೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ ಮತ್ತು ಜ್ಞಾನ, ವೈರಾಗ್ಯ, ಈ 6 ಗುಣಗಳುಳ್ಳಂತಹ ಪರಮಾತ್ಮನನ್ನು ನಾವು ವಿಶೇಷವಾಗಿ ಧ್ಯಾನ ಮಾಡಬೇಕು. ಈ ರೀತಿಯಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತಂದರೆ, ವಿದ್ಯಾ ತೇಜಸ್ ತಪೋಮೂರ್ತಿ ಇಮಂ ಮಂತ್ರ ಮುದಾಹರೇತ್. ಈ ರೀತಿಯಾಗಿ ವಿದ್ಯಾ ತೇಜ ತಪೋಮೂರ್ತಿ, ಶುದ್ಧವಾದಂತಹ ದೇಹ ಆಗಿದೆ. ಈಗ ಒಳಗಡೆನೂ ಶುದ್ಧರಾಗಿದ್ದೇವೆ, ಹೊರಗಡೆನೂ ಶುದ್ಧರಾಗಿದ್ದೇವೆ. ಈ ರೀತಿಯಾಗಿ ಆದ ಮೇಲೆ ನಾವೇನು ಮಾಡಬೇಕು? ಈ ಮಂತ್ರವನ್ನು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಬೇಕು.
ಒಟ್ಟು 43 ಶ್ಲೋಕ ಇರೋದು ಈ ಒಂದು ಇದರಲ್ಲಿ ಯಾವ ನಾರಾಯಣ ವರ್ಮದಲ್ಲಿ. ಅದರಲ್ಲಿ ಪ್ರಾರಂಭದ 11 ಶ್ಲೋಕ ಇರೋದು ಕೇವಲ ಪ್ರಿಪರೇಷನ್, ಯಾವುದು ಕೂಡ ಮಂತ್ರದಲ್ಲಿ ಸೇರೋದಿಲ್ಲ. ಅದು ಕೇವಲ ಯಾವ ರೀತಿಯಾಗಿ ಪಾರಾಯಣ ಮಾಡಬೇಕು ತಿಳಿಸಿಕೊಡುವುದೇ 11 ಶ್ಲೋಕಗಳಿದ್ದಾವೆ. ಮತ್ತು ಕೊನೆಯ ಕೆಲವೊಂದು ಶ್ಲೋಕಗಳು 10 ಶ್ಲೋಕಗಳು ಅದು ಫಲಶ್ರುತಿಯನ್ನು. ಹಾಗಾಗಿ ಮಂತ್ರ ಇರೋದು ಕೇವಲ ವಾಸ್ತವಿಕವಾಗಿ 23 ಶ್ಲೋಕ ಮಾತ್ರ. ಆದರೆ ಫಲಶ್ರುತಿ 10 ಶ್ಲೋಕಗಳು ಮತ್ತು ಪ್ರಿಪರೇಷನ್ ಅದು ಕೂಡ 10 ಶ್ಲೋಕ ಇದೆ. ಹೀಗೆ ಅಂದರೆ ಸುಮ್ಮನೆ ಮಂತ್ರಗಳನ್ನು ಹೇಗೇಗೋ ಯಾವುದ್ಯಾವುದು ವೇಷದಲ್ಲಿ ಇದ್ದುಕೊಂಡು ಪಾರಾಯಣ ಮಾಡಬಾರದು. ಶುದ್ಧ ಸದಾಚಾರದಿಂದಾಗಿ ಮಂತ್ರದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೋ ಅದೇ ಕ್ರಮದಲ್ಲಿ ಪಾರಾಯಣ ಮಾಡಿದಾಗ ಮಾತ್ರ ಏನಾಗುತ್ತೆ, ಅದರ ಫಲ ಸಿಗಲಿಕ್ಕೆ ನಮಗೆ ಸಾಧ್ಯ ಎನ್ನುವಂಥ ದೃಷ್ಟಿಯಿಂದಾಗಿ ಅದನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಮುಂದೆ ಪರಮಾತ್ಮನ ಹತ್ತಿರ ಮಾಡುವಂತಹ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಮೊದಲ ಶ್ಲೋಕ, ಓಂ ಹರಿರ್ವಿದದ್ಯ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪಥಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದದಾನೋಷ್ಟ ಗುಣೋಷ್ಟ ಬಾಹು. ಪ್ರಾರಂಭದಲ್ಲಿ ಹರಿ ಎನ್ನುವಂತಹ ಪರಮಾತ್ಮನ ರೂಪದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ. ಎಲ್ಲ ಇರೋದು ಪ್ರಾರ್ಥನೆಗಳು. ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಹೋದು. ಪರಮಾತ್ಮನ ಒಂದೊಂದು ರೂಪದ ಹತ್ತಿರ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಅದರಲ್ಲಿ ಪ್ರಾರಂಭದಲ್ಲಿ ಹರಿ ಎನ್ನುವಂತಹ ಪರಮಾತ್ಮನ ರೂಪದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಇದೆ, ಇದನ್ನು ಸುಮ್ಮನೆ ಶುರು ಮಾಡಲಿಲ್ಲ. ಹರಿರ್ವಿದದ್ಯ ಮಮ ಸರ್ವರಕ್ಷಾ ಅಂತ ಶುರು ಮಾಡಲಿಲ್ಲ. ಮತ್ತೇನು ಮಾಡಿದ್ರು, ಪ್ರಾರಂಭದಲ್ಲಿ ಓಂ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾ ಅಂತ ಶುರು ಮಾಡಿದರು. ಇದೇನಿದು ಬರೀ ಓಂಕಾರ, ಪ್ರಾರಂಭದಲ್ಲಿ ಓಂಕಾರ ಕೊನೆಯಲ್ಲಿ ಓಂಕಾರ, ಇದು ಯಾಕೆ ಬೇಕು ಅಂತ ನಮಗೆ ಅನಿಸುತ್ತೆ. ಅದಕ್ಕೆ ಪುರಾಣ ಹೇಳುತ್ತೆ, ಸ್ರವತ್ಯನೂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ. ನಾವು ಯಾವುದೇ ಜಪ ಮಾಡಲಿ, ಪಾರಾಯಣ ಮಾಡಲಿ, ಮಂತ್ರಗಳ ಜಪ ಮಾಡಲಿ, ಅಲ್ಲಿ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಓಂಕಾರವನ್ನು ಹೇಳದೇ ಹೋದರೆ ನಾವು ಮಾಡಿದಂತಹ ಎಲ್ಲ ಪುಣ್ಯವು ಕೂಡ ಏನಾಗುತ್ತೆ, ಸೋರಿ ಹೋಗಿ ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆದ್ಯಂತಗಳಲ್ಲಿ ಮೊದಲು ಮತ್ತು ಕೊನೆಯಲ್ಲಿ ಓಂಕಾರವನ್ನು ಹೇಳೋದರಿಂದಾಗಿ ವಿಶೇಷವಾಗಿ ಏನಾಗುತ್ತೆ, ನಾವು ಮಾಡಿದಂತಹ ಮಂತ್ರ ಜಪದ ಪುಣ್ಯ ಎಂಬುದು ಅದು ಸೋರಿ ಹೋಗೋದಿಲ್ಲ, ನಮ್ಮ ಹತ್ತಿರವೇ ಇರುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಓಂಕಾರವನ್ನು ಹೇಳಿಕೊಂಡು ಪ್ರಾರಂಭ ಮಾಡ್ತಾ ಇದ್ದಾರೆ. ಹರಿಹಿ ವಿದಧ್ಯ ಮಮ ಸರ್ವರಕ್ಷಾಂ, ಪರಮಾತ್ಮ ನನಗೆ ಎಲ್ಲ ರೀತಿಯಾದಂತಹ ರಕ್ಷಣೆಯನ್ನು ಕೂಡ ಕೊಡಲಿ. ಎಂತಹ ಪರಮಾತ್ಮ, ಹರಿನಾಮಕನಾದಂತಹ ಪರಮಾತ್ಮ. ಪರಮಾತ್ಮನಿಗೆ ಶ್ರೀಹರಿ ಹರಿ ಅಂತ ಹೆಸರು. ಯಾಕೆ ಅಂತಂದರೆ, ನಮ್ಮೆಲ್ಲರ ಪಾಪಗಳನ್ನು ಹರತೀತಿ ಹರಿ, ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಅಪಹಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಹರಿ ಅಂತ ಹೆಸರು ಅಂತೆ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಉಪನಿಷತ್ತುಗಳಲ್ಲಿ ಹೇಳುವಂತೆ ನಮ್ಮೆಲ್ಲರ ಒಳಗಡೆಯೂ ಕೂಡ ಪರಮಾತ್ಮ ಬಿಂಬರೂಪನಾಗಿ ಇರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಬಿಂಬರೂಪ ಅಂತ ಇರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ ಈ ಒಂದು ಹಂತದಲ್ಲಿ. ಆದರೆ ಎಲ್ಲರ ಒಳಗಡೆ ಇರುವಂಥ ಬಿಂಬರೂಪಿಯಾದಂಥ ಪರಮಾತ್ಮನಿಗೆ ಇರುವಂತಹ ಒಂದು ಕಾಮನ್ ಹೆಸರು ಅಂತಂದರೆ ಅದು ಹರಿ ಅಂತ ಹೇಳ್ತಾರೆ. ಎಲ್ಲರ ಒಳಗಡೆ ಇರುವಂತಹ ಬಿಂಬರೂಪಿ ಪರಮಾತ್ಮನಿಗೆ ಕಾಮನ್ ಹೆಸರು ಬಿಂಬ, ಹರಿ ಅಂತ. ಮತ್ತೆ ಪ್ರತ್ಯೇಕ ಒಂದೊಂದು ಹೆಸರು ಇರುತ್ತೆ. ಹಾಗಾಗಿ ಹರಿಹಿ ಅಂದರೆ ಪ್ರತಿಯೊಬ್ಬ ಜೀವಿಗಳ ಒಳಗಡೆಯೂ ಕೂಡ ಬಿಂಬನಾಗಿ ನೆಲೆಸಿರುವಂತಹ ಹರಿಯು ನನಗೆ ಎಲ್ಲ ವಿಧವಾದಂತಹ ರಕ್ಷಣೆಯನ್ನು ಕೂಡ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾ, ಪರಮಾತ್ಮ ಹೇಗಿದ್ದಾನೆ? ಪತಗೇಂದ್ರ ಪೃಷ್ಠೇ ನ್ಯಸ್ತಾಂಗ್ರಿ ಪದ್ಮ. ಪತಗೇಂದ್ರ ಅಂತಂದರೆ ಗರುಡನ ಮೇಲೆ ತನ್ನ ಪಾದ ಕಮಲವನ್ನು ಇಟ್ಟಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಪತಗೇಂದ್ರ ಅಂದರೆ ಗರುಡ. ವಿಶೇಷವಾಗಿ ಗರುಡ ವೇದಾಭಿಮಾನಿ ಅಂತ ಕೇಳ್ತೇವೆ ನಾವು. ಹಾಗಾಗಿ ವೇದಕ್ಕೆ ಅಭಿಮಾನಿಯಾದಂತಹ ಗರುಡನ ಮೇಲೆ ಕುಳಿತುಕೊಂಡು ಇಡೀ ಜಗತ್ತನ್ನು ಸಂಚಾರ ಮಾಡುವಂಥವನು ಪರಮಾತ್ಮ. ಅರ್ಥಾತ್ ಏನು, ನಾವು ಪರಮಾತ್ಮನನ್ನು ಕಾಣಬೇಕು ಅಂತಂದರೆ ನಾವು ಕೇಳುವಂತೆ ನೇಂದ್ರಿಯಾಣಿ ನಾನುಮಾನಿ ವೇದಾಖ್ಯೇವೇನಂ ವೇದಯಂತಿ. ನಮಗೆ ಕಣ್ಣಿನ ಮೂಲಕ ಪರಮಾತ್ಮನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಲಾಜಿಕ್ ಮೂಲಕ ಅನುಮಾನದ ಮೂಲಕ ಪರಮಾತ್ಮನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಕಾಣಬೇಕು ಅಂತಂದರೆ ವೇದಾಖ್ಯೇವೇನಂ ವೇದಯಂತಿ ತಸ್ಮಾದಾಹುರು ವೇದಾಹ ಅಂತ ವೇದಗಳ ಮೂಲಕವೇ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಅನ್ನುವಂಥ ತತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪತಗೇಂದ್ರ ಪೃಷ್ಠೆ, ಗರುಡರ ಮೇಲೆ ಕುಳಿತುಕೊಂಡು ಪರಮಾತ್ಮ ಬರ್ತಾ ಇದ್ದಾನೆ. ಅರ್ಥಾತ್ ವೇದಗಳ ಮೇಲೆ ಕುಳಿತುಕೊಂಡು ಪರಮಾತ್ಮ ಬರ್ತಾ ಇದ್ದಾನೆ. ಮತ್ತೆ ಮಾಡಿದ್ದಾನೆ ಅವನು, ನ್ಯಸ್ತ ಅಂಘ್ರಿ ಪದ್ಮ, ತನ್ನ ಪಾದ ಕಮಲಗಳನ್ನು ಅವನ ಮೇಲೆ ಇಟ್ಟಿದ್ದಾನೆ ಅಂತ. ಅರ್ಥಾತ್ ಅವನ ಮೇಲೆ ಕುಳಿತುಕೊಂಡಿದ್ದಾನೆ ಅಂತ. ಅವನ ಪಾದಗಳು ಹೇಗಿದ್ದಾವೆ?
ಕಮಲದಂತೆ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ವಿಶೇಷವಾಗಿ ಆಚಾರ್ಯರು ಹೃತ್ತಮ ಶವನೇರ್ಕಾಭಂ ಶ್ರೀಪತೇಹೇ ಪಾದಪಂಕಜಂ, ಪರಮಾತ್ಮನ ಪಾದಕಮಲಗಳನ್ನು ಧ್ಯಾನ ಮಾಡಿದಾಗ ನಮ್ಮ ಹೃದಯದಲ್ಲಿ ಇರುವಂತಹ ಅಜ್ಞಾನ ನಾಶ ಆಗುತ್ತೆ. ಅಂದ್ರೇನು? ಒಟ್ಟು ತಾತ್ಪರ್ಯ, ಗರುಡನ ಮೇಲೆ ಕಾಲಿಟ್ಟಿರುವಂತಹ ಪರಮಾತ್ಮನನ್ನು ನಾವು ಚಿಂತನೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ, ನಮ್ಮ ಹೃದಯದಲ್ಲಿರುವಂತಹ ಅಜ್ಞಾನವನ್ನು ಕಳೆದು ಹಾಕಿ ವೇದದ ಅರ್ಥವನ್ನು ತಿಳಿಯುವಂತಹ ಭಾಗ್ಯವನ್ನು ಪರಮಾತ್ಮ ನಮಗೆ ತಂದುಕೊಡ್ತಾನೆ ಅಂತ. ಇಂತಹ ಪರಮಾತ್ಮನ ಚಿಂತನೆ ಮಾಡಬೇಕು. ಸರಿ, ಪರಮಾತ್ಮನ ಎಷ್ಟು ಕೈ ಇದ್ದಾವೆ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಪರಮಾತ್ಮನನ್ನ 2 ಕೈ ಅಥವಾ 4 ಕೈ. ಇಲ್ಲಿ ಹೇಳ್ತಾ ಇದ್ದಾರೆ, ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನಃ ಅಷ್ಟಗುಣ ಅಷ್ಟಬಾಹು. ಇಲ್ಲಿ ವಿಶೇಷವಾಗಿ ಅಷ್ಟಬಾಹುವಾದಂತಹ 8 ಕೈಗಳಿರುವಂತಹ ಪರಮಾತ್ಮನ ಚಿಂತನೆಯನ್ನು ನಮಗೆ ಮಂತ್ರ ಕೊಡ್ತಾ ಇದೆ. ಅಷ್ಟಬಾಹು, 8 ಬಾಹುಗಳು. 8 ಬಾಹುಗಳು ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋದೇನು? ಹರಿರ್ವಿದತ್ಯಾತ್ ಮಮ ಸರ್ವರಕ್ಷಾಂ, ಎಲ್ಲ ಕಡೆಯಿಂದ ಬರುವಂತಹ ಪೀಡೆಗಳನ್ನು ನಾಶ ಮಾಡಲಿ ಪರಮಾತ್ಮ ಅಂತ. ಎಲ್ಲ ಕಡೆ 8 ದಿಕ್ಕುಗಳಿಂದಾಗಿ ಅಂತ. ಹಾಗಾಗಿ 8 ದಿಕ್ಕುಗಳಿಂದ ಬರುವಂತಹ ಒಂದು ತೊಂದರೆಗಳನ್ನು ನಾಶ ಮಾಡುವುದಕ್ಕಾಗಿ ಪರಮಾತ್ಮನ 8 ಭುಜದ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅಷ್ಟಗುಣ, ಪರಮಾತ್ಮನಲ್ಲಿ ನಾವು 8 ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅನಂತ ಗುಣಗಳಿದ್ದಾವೆ, ನಮ್ಮ ಯೋಗ್ಯತಾನುಸಾರವಾಗಿ 8 ಗುಣಗಳು ಅಂತ. ಯಾವುದ್ಯಾವುದು ಅಂದರೆ, ಮೊದಲನೇದು ಸೃಷ್ಟಿ, ಒಂದು ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ಸೃಷ್ಟಿ ಮಾಡುವುದು. ಆಮೇಲೆ ಸ್ಥಿತಿ, ಅದನ್ನು ರಕ್ಷಣೆ ಮಾಡುವುದು. ಮೂರನೆಯದು ಸಂಹಾರ, ಕೊನೆಗೆ ಅದರ ನಾಶವನ್ನು ಮಾಡುವುದು. ಅದರ ಮಧ್ಯದಲ್ಲಿ ಅದನ್ನು ನಿಯಮನ, ಕಂಟ್ರೋಲ್ ಮಾಡುವುದು. ಅದಕ್ಕೆ ಜ್ಞಾನವನ್ನು ಕೊಡುವುದು, ಅಜ್ಞಾನವನ್ನು ಕೊಡುವುದು, ಕೊನೆಗೆ ಬಂಧವನ್ನು ಕೊಡುವುದು. ಆ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗಿದ್ದರೆ ಕೊನೆಗೆ ಅವನಿಗೆ ಮೋಕ್ಷವನ್ನು ಕೊಡುವುದು. ಹೀಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತ 8 ಗುಣಗಳು ಪರಮಾತ್ಮನಲ್ಲಿ ಇದ್ದಾವೆ. ಆಮೇಲೆ 8 ಕೈಗಳಿದ್ದಾವೆ. 8 ಕೈಗಳಂದ ತಕ್ಷಣ ಖಾಲಿ ಕೈಗಳು ನಮ್ಮ ರೀತಿಯಲ್ಲಿ ಮತ್ತೇನಿದೆ? ಆ 8 ಕೈಗಳಲ್ಲಿ 8 ರೀತಿಯಾದಂಥ ಆಯುಧಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತೆ. ದರಾರಿ ಚರ್ಮಾಸಿ ಗದೇಶು ಚಾಪಪಾಶಾನ್. ಯಾವುದ್ಯಾವುದು ಅಂತಂದರೆ, ದರ ಅಂದರೆ ಶಂಖ, ಶಂಖವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಅದಾದ ಮೇಲೆ ಅರಿ ಅಂದರೆ ಚಕ್ರ, ಆಮೇಲೆ ಗುರಾಣಿಯನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಆಮೇಲೆ ಅಸಿ, ಪರಮಾತ್ಮನ ಕೈಲಿರುವಂತಹ ನಂದಕ ಎಂಬಂಥ ಖಡ್ಗ, ಆಮೇಲೆ ಕೌಮೋದಕಿ ಎನ್ನುವಂಥ ಗದೆ, ಆಮೇಲೆ ಬಾಣ ಮತ್ತು ಶಾರ್ಂಗ ಎಂಬಂತಹ ಬಿಲ್ಲು. ಹೀಗೆ 8, ಕೊನೆಯದು ಪಾಶ ಅಂದರೆ ಹಗ್ಗ. ಹೀಗೆ 8 ರೀತಿಯಾದಂಥ ಆಯುಧಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪುಷ್ಟೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದದಾನಃ ಅಷ್ಟಗುಣ ಅಷ್ಟಬಾಹು ಅಂತ 8 ಕೈಗಳಿರುವಂತಹ ಪರಮಾತ್ಮನನ್ನು ವಿಶೇಷವಾಗಿ ನಾವು ಎಲ್ಲ ಕಡೆಯಿಂದ ನಮಗೆ ರಕ್ಷಣೆಯನ್ನು ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಸ್ತಾ ಇದ್ದಾರೆ. ಇದಾದ ಮೇಲೆ ಪರಮಾತ್ಮನ ಪ್ರಸಿದ್ಧವಾದಂತಹ ದಶಾವತಾರಗಳಲ್ಲಿ ಬರುವಂತಹ ರೂಪಗಳನ್ನು ಪ್ರಾರ್ಥನೆ ಮಾಡುವಂತಹ ಭಾಗ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾ ಬಟುವಾ ಮನೋವ್ಯ ತ್ರಿವಿಕ್ರಮ ಖೇ ಅವತು ವಿಶ್ವರೂಪ ಅಂತ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಮತ್ಸ್ಯರೂಪಿಯಾದಂತಹ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓ ಮತ್ಸ್ಯರೂಪಿಯಾದಂತಹ ಪರಮಾತ್ಮನೇ, ನೀನು ನಮ್ಮನ್ನು ನೀರಿನಲ್ಲಿ ಇದ್ದಾಗ ರಕ್ಷಣೆ ಮಾಡು ಅಂತ. ಅಂದರೆ ಪರಮಾತ್ಮ ನೀರಿನಲ್ಲಿದ್ದಾಗ ರಕ್ಷಣೆ ಮಾಡುವಂತಲ್ಲ, ನಾವು ನೀರಿನಲ್ಲಿ ಇದ್ದಾಗ ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಾರ್ಥನೆ. ವಿಶೇಷವಾಗಿ ಈ ಒಂದು ಪ್ರಾರ್ಥನೆಯನ್ನು ಯಾರ ಹತ್ರ ಮಾಡ್ತಾ ಇದ್ದಾರೆ? ಮತ್ಸ್ಯರೂಪಿಯಾದ ಪರಮಾತ್ಮ ಹತ್ರ ಮಾಡ್ತಾ ಇದ್ದಾರೆ. ಯಾಕೆ ಪ್ರಾರ್ಥನೆ ಅಂತಂದರೆ, ವಿಶೇಷವಾಗಿ ಪರಮಾತ್ಮ ತಾನೇ ಮಾಡ್ತಾನೆ. ವಿಜಯಧ್ವಜ ತೀರ್ಥರು ದಶಾವತಾರ ಹರಿಗಾತ ಅನ್ನೋ ಸ್ತೋತ್ರ ರಚನೆ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಪ್ರಳಯೋದನ್ನ ದುದೀರ್ಣ ಜಲವಿಹಾರ ಅನಿಮಿಷಾಂಗಂ ಅಂತ. ಪರಮಾತ್ಮ ಒಂದು ಮೀನಿನ ರೂಪವನ್ನು ಧಾರಣೆ ಮಾಡಿದ. ಮೀನಿನ ರೂಪ, ಮೀನೆಲ್ಲಿರುತ್ತೆ? ನೀರಿನಲ್ಲಿ ಇರುತ್ತೆ. ಹಾಗೆ ನೀರಿನಲ್ಲಿ ಇದ್ದುಕೊಂಡು ವಿಶೇಷವಾಗಿ ಪ್ರಳಯೋದನ್ನ ದುದೀರ್ಣ ಜಲವಿಹಾರ, ಪ್ರಳಯ ಕಾಲದ ನೀರಿನಲ್ಲಿ ಇದ್ದುಕೊಂಡು ವಿಶೇಷವಾಗಿ ತನ್ನ ಮೀನಿಗೆ ಒಂದು ಕೊಂಬಂತಿರುತ್ತೆ, ಚಿಕ್ಕ ಕೊಂಬಿರುತ್ತೆ. ಆ ಕೊಂಬಿಗೆ ಒಂದು ಹಗ್ಗವನ್ನು ಕಟ್ಟಿಕೊಂಡು ಆ ಹಗ್ಗಕ್ಕೆ ಒಂದು ದೋಣಿಯನ್ನು ಕಟ್ಟಿ ಆ ದೋಣಿಯಲ್ಲಿ ಸತ್ಯವ್ರತ ರಾಜನನ್ನು ಮತ್ತೆ ಮುಂದೆ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಔಷಧಿಗಳು ಬೀಜಗಳನ್ನೆಲ್ಲ ಹಾಕಿಕೊಂಡು ಪ್ರಳಯ ಸಮುದ್ರದಲ್ಲಿ ವಿಹಾರ ಮಾಡಿದಂಥವನು ಯಾರು? ಮತ್ಸ್ಯರೂಪಿಯಾದಂತಹ ಪರಮಾತ್ಮ.
ಅಂತಹ ಮತ್ಸ್ಯರೂಪಿಯಾದಂತಹ ಪರಮಾತ್ಮನೇ ನನ್ನನ್ನು ನೀನು ನೀರಿನಲ್ಲಿ ರಕ್ಷಣೆ ಮಾಡು. ನೀರಿನಲ್ಲಿ ಎರಡು ರೀತಿಯಾಗಿ ತೊಂದರೆ ಬರುತ್ತೆ ಸಾಮಾನ್ಯವಾಗಿ. ಒಂದು ಯಾದೋ ಗಣೇಭ್ಯ, ಇನ್ನೊಂದು ವರುಣಸ್ಯ ಪಾಶಾತ್ ಅಂತ. ಯಾದಸ್ ಅಂತಂತಂದರೆ ನೀರಿನಲ್ಲಿ ಇರುವಂತಹ ಜಲಚರ ಪ್ರಾಣಿಗಳು, ದೊಡ್ಡ ದೊಡ್ಡ ಮೀನಾಗಿರ್ಬೋದು, ಏಡಿ ಆಗಿರಬಹುದು, ಅಥವಾ ತಿಮಿಂಗಿಲಗಳಾಗಿರ್ಬೋದು, ಇವೆಲ್ಲವೂ ಕೂಡ ಯಾದೋಗಣಗಳು ಅಂತ. ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಕೆರೆಗಳಲ್ಲಿ ಹೋದಾಗ ನಮಗೆ ಈ ಹೆದರಿಕೆ ಇರೋದಿಲ್ಲ. ಅದೇ ಸಮುದ್ರಕ್ಕೆ, ದೊಡ್ಡ ದೊಡ್ಡ ನದಿಗಳಿಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಮೀನುಗಳು ಮುಂತಾದಂತಹ ಕ್ರೂರ ಪ್ರಾಣಿಗಳಿರ್ತವೆ, ಮೊಸಳೆ ಮುಂತಾದ ಪ್ರಾಣಿಗಳಿರ್ತವೆ. ಹಾಗಾಗಿ ಎಂತಹ ದೊಡ್ಡ ಈಜುಗಾರನಾಗಿದ್ದರೂ ಕೂಡ ಈ ಜಲಚರ ಪ್ರಾಣಿಗಳ ಕೈಗೆ ಸಿಕ್ಕಿಬಿಟ್ರೆ ಕಥೆ ಮುಗಿಯಿತು. ಹಾಗಾಗಿಯೇ ಹಿರಿಯರು ಹೇಳೋದು, ನೀರಿನ ಹತ್ರ ಜಾಸ್ತಿ ಆಟ ಆಡ್ಲಿಕ್ಕೆ ಹೋಗಬೇಡಿ ಅಂತ. ಎಷ್ಟು ದೊಡ್ಡ ಈಜುಗಾರನಾಗಿದ್ದರೂ ಕೂಡ ಸ್ವಲ್ಪ ಪಾಚಿ ಇದ್ರೂ ಸಾಕು, ಪಾಚಿದ್ದು ಏನಾಗ್ಬಿಡುತ್ತೆ, ಜಾರಿ ಬಿದ್ದೇ ಬಿಡುತ್ತೆ, ತಲೆ ಹೊಡ್ಕೊಂಡ್ಬಿಡ್ತೇವೆ. ಹಾಗಾಗಿ ನೀರಿನ ಜೊತೆ, ಬೆಂಕಿಯ ಜೊತೆ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಯಾದೋ ಗಣೇಭ್ಯ, ಜಲಚರ ಪ್ರಾಣಿಗಳಿಂದಾಗಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ. ಇದು ಒಂದಾಯಿತು. ಎರಡನೆಯದ್ದು ವರುಣಸ್ಯ ಪಾಶ. ನೀರಿನಲ್ಲಿ ವರುಣಪಾಶ ಅಂತ ತಿರುತ್ತಂತೆ. ಇವತ್ತು ನಾವು ನೋಡೋದೇ ಸುಳಿ ಅಂತ ಹೇಳ್ತೇವೆ. ಎಂತಹ ದೊಡ್ಡ ಎಕ್ಸ್ಪರ್ಟ್ ಈಜುಪಟವಾಗಿದ್ದರೂ ಕೂಡ ಸುಳಿಗೆ ಸಿಕ್ಕಿಬಿಟ್ರೆ ಅವನ ಕಥೆ ಮುಗಿಯಿತು, ಎಳೆದುಕೊಂಡು ಹೋಗೇ ಬಿಡುತ್ತೆ. ಹಾಗಾಗಿ ಓ ಮತ್ಸ್ಯರೂಪಿಯಾದಂತಹ ಪರಮಾತ್ಮನೇ ನನ್ನನ್ನು ಯಾದೋ ಗಣೇಭ್ಯ, ಜಲಚರ ಪ್ರಾಣಿಗಳಿಂದಾಗಿಯೂ ರಕ್ಷಣೆ ಮಾಡು. ಅಷ್ಟು ಮಾತ್ರ ಅಲ್ಲ, ವರುಣಸ್ಯ ಪಾಶ, ನೀರಿನಲ್ಲಿ ಇರುವಂಥ ಸುಳಿಯಿಂದಾಗಿಯೂ ಕೂಡ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ನೀರಿನಲ್ಲಿ ಮೀನಾಕಾರದಲ್ಲಿ ಇರುವಂತಹ ಮತ್ಸ್ಯರೂಪಿಯಾದಂಥ ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಸ್ಥಳೇಚ ಮಾಯಾ ವಟು ವಾಮನೋವ್ಯ ತ್ರಿವಿಕ್ರಮ ಖೇ ಅವತು ವಿಶ್ವರೂಪ. ಆಪತ್ತು ನೀರಿನಲ್ಲಿದ್ದಾಗ ಮಾತ್ರ ಬರುತ್ತಾ? ಇಲ್ಲ. ಮತ್ತೆಲ್ಲಿ ಬರುತ್ತೆ? ಸುಮ್ಮನೆ ನಡೆದುಕೊಂಡು ಹೋಗಬೇಕಾದರೂ ಕೂಡ ಆಪತ್ತು ಬಂದೇ ಬರುತ್ತೆ. ಸುಮ್ಮನೆ ನಡೆದುಕೊಂಡು ಹೋಗ್ತಾ ಇರ್ತೇವೆ, ಯಾರೋ ಬಾಳೆಹಣ್ಣು ಸಿಪ್ಪೆ ಬಿಸಾಕಿರ್ತಾರೆ, ನಮಗೆ ಕಾಲಿ ಇಟ್ಬಿಟ್ಟು ಏನಾಗ್ಬಿಡ್ತೇವೆ, ಸರ್ ಅಂತ ತಲೆಯನ್ನೇ ಹಿಡ್ಕೊಂಡ್ಬಿಡ್ತೇವೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೇವೆ, ಯಾವುದೋ ಒಂದು ವೆಹಿಕಲ್ ಬರುತ್ತೆ, ಗುದ್ದುಕೊಂಡು ಹೋಗ್ಬಿಡುತ್ತೆ. ಹೀಗೆ ನಡೆದುಕೊಂಡು ಹೋಗಬೇಕಾದರೂ ಕೂಡ ಅನೇಕ ರೀತಿಯಾದಂಥ ತೊಂದರೆಗಳು, ಅಪಮೃತ್ಯುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಥಳದಲ್ಲಿ, ಅರ್ಥಾತ್ ಭೂಮಿಯ ಮೇಲೆ ಬರುವಂತಹ ಒಂದು ತೊಂದರೆಗಳಿಂದಾಗಿ ನನ್ನನ್ನು ವಿಶೇಷವಾಗಿ ಮಾಯಾವಟು ವಾಮನೋವ್ಯ, ಮಾಯಾವಟುವಾಗಿ ಬಂದು ಇಡೀ ಭೂಮಂಡಲವನ್ನೇ ಅಪಹಾರ ಮಾಡಿದಂತಹ ವಾಮನರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ತ್ರಿವಿಕ್ರಮ ಖೇ ಅವತು ವಿಶ್ವರೂಪ. ಮನುಷ್ಯರು ಭೂಮಿಯ ಮೇಲೆ ಮಾತ್ರ ಸಂಚಾರ ಮಾಡೋದಿಲ್ಲ. ಮನುಷ್ಯ ಬೆಳೀತಾ 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 ತನ್ನ ಬೌದ್ಧಿಕವಾದ ಶಕ್ತಿಯಿಂದಾಗಿ ವಿಮಾನವನ್ನು ಕಂಡುಹಿಡಿದ. ಈಗಂತೂ ವಿಮಾನಯಾನ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ವಿಮಾನ ಅತ್ಯವಶ್ಯಕ ಅಂತ ಆಗಿಬಿಟ್ಟಿದೆ. ಹತ್ತಿರದ ಮಂಗಳೂರಿಗೆ ಹೋಗ್ಬೇಕಂದ್ರೂ ಕೂಡ ವಿಮಾನ ಬೇಕು. ಅಮೇರಿಕಾಕ್ಕಾದರೂ ವಿಮಾನಕ್ಕೆ ಹೋಗ್ತೇವೆ. ಬದರಿ ಯಾತ್ರೆ ಮಾಡಬೇಕಂದ್ರೂ ಕೂಡ ನೇರವಾಗಿ ವಿಮಾನದಲ್ಲಿ ಡೆಲ್ಲಿಗೋ ಡೆಹ್ರಾಡೂನ್ಗೋ ಹೋಗ್ತೀವಿ. ಒಂದು ಅಯೋಧ್ಯೆಗೆ ಹೋಗ್ಬೇಕಂದ್ರೂ ಕೂಡ ವಿಮಾನದಲ್ಲಿ ಹೋಗ್ತೀವಿ. ಹೀಗೆ ವಿಮಾನಯಾನ ಇವತ್ತು ಎಲ್ಲರೂ ಕೂಡ ಒಂದು ಅನಾಯಾಸವಾಗಿ ಮಾಡುವಂಥ ಯಾನ ಅಂತ ಆಗಿದೆ. ಆದರೆ ಆ ವಿಮಾನಯಾನದಲ್ಲೂ ಕೂಡ ಅನೇಕ ರೀತಿಯಾದಂಥ ಏನಿದ್ದಾವೆ ತೊಂದರೆಗಳಿದ್ದಾವೆ. ಏನೋ ಒಂದು ಸಣ್ಣ ತೊಂದರೆ ಆದರೂ ಕೂಡ, ಒಂದು ಹಕ್ಕಿ ಬಡಿದರೂ ಕೂಡ ಏನಾಗುತ್ತೆ, ವಿಮಾನಕ್ಕೆ ತುಂಬ ದೊಡ್ಡ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಆಕಾಶ ಮಾರ್ಗದಲ್ಲಿ ಬರುವಂತಹ ತೊಂದರೆಗಳಿಂದಾಗಿ ನಮ್ಮನ್ನು ವಿಶೇಷವಾಗಿ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ. ತ್ರಿವಿಕ್ರಮ ಅಂದ್ರೇನು? ಭೂಮಿಯ ಮೇಲೆ ಇದ್ದುಕೊಂಡು ಆಕಾಶದೆತ್ತರಕ್ಕೆ ಬೆಳೆದಂತಹ ಪರಮಾತ್ಮನ ಒಂದು ರೂಪ, ಅದು ತ್ರಿವಿಕ್ರಮ ರೂಪ. ಹಾಗಾಗಿ ಆಕಾಶದೆತ್ತರಕ್ಕೆ ಬೆಳೆದಂತಹ ತ್ರಿವಿಕ್ರಮ ರೂಪಿಯಾದಂಥ ಪರಮಾತ್ಮ ನಮ್ಮನ್ನು ಆಕಾಶದಲ್ಲಿ ಬರುವಂತಹ ತೊಂದರೆಗಳಿಂದಾಗಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಮತ್ಸ್ಯರೂಪಿಯಾದಂಥ ಪರಮಾತ್ಮ ಮತ್ತು ವಾಮನ ಮತ್ತು ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನಿಂದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ನರಸಿಂಹ ರೂಪಿಯಾದ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ದುರ್ಗೇಶ್ವಟವ್ಯಾಜಿ ಮಖಾದಿಶು ಪ್ರಭು ಪಾಯಾ ನೃಸಿಂಹ ಅಸುರಯೂಥ ಪಾರಿಹಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದ್ಯು ನೆಪತಂಶ್ಚ ಗರ್ಭಾಹ. ನಮಗೆಲ್ಲ ಗೊತ್ತೇ ಇದೆ ನರಸಿಂಹಾವತಾರದ ಬಗ್ಗೆ. ಯಾವ ಜಯ ವಿಜಯರು ಎನ್ನುವಂತಹ ಲೋಕಪಾಲಕರು, ಪರಮಾತ್ಮನ ಲೋಕದ ದ್ವಾರಪಾಲಕರು, ಪರಮಾತ್ಮನ ದರ್ಶನಕ್ಕೆ ಅಂತ ಬಂದಂಥ ಸನಕ ಸನಂದನಾದಿ ಬಾಲಕ ಋಷಿಗಳನ್ನು ತಡಿತಾರೆ. ಆವಾಗ ಅವರ ಶಾಪದಿಂದಾಗಿ ಭೂಮಿಯಲ್ಲಿ ರಾಕ್ಷಸರಾಗಿ ಅವತಾರ ಮಾಡುವಂತಹ ಕೆಟ್ಟ ಜನ್ಮ ಅವರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ,
ನೀವೇನೂ ಚಿಂತೆ ಮಾಡಬೇಡಿ, 3 ಅವತಾರಗಳಲ್ಲಿ ಕೂಡ ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ ಪರಮಾತ್ಮ ಅವರಿಗೆ ಮಾತು ಕೊಡ್ತಾನೆ. ಆ ನಿಟ್ಟಿನಲ್ಲಿ ಆದಂತಹ 2ನೇ ಅವತಾರ ಅದು ನರಸಿಂಹ ಅವತಾರ. ಮೊದಲ ಅವತಾರ ಹಿರಣ್ಯಾಕ್ಷನ ಸಂಹಾರ ಮಾಡಲಿಕ್ಕೆ ವರಾಹ ಅವತಾರ, ಅದಾದ ಮೇಲೆ 2ನೇ ಅವತಾರ ನರಸಿಂಹ ಅವತಾರ. ನರಸಿಂಹ ಅವತಾರದಲ್ಲಿ ಹೇಳುವಂತೆ ಪರಮಾತ್ಮನ ಅವತಾರ ಆದದ್ದು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಎಂಬುದಾಗಿ ತನ್ನ ಸೇವಕನಾದಂತಹ ಪ್ರಹ್ಲಾದನ ಮಾತನ್ನು ನಿಜ ಮಾಡಬೇಕು ಎನ್ನುವಂತಹ ಕಾರಣಕ್ಕೆ ಆದಂತಹ ಅವತಾರ. ಪ್ರಹ್ಲಾದ ಏನು ಹೇಳಿದ, ಪರಮಾತ್ಮನಿಲ್ಲದೆ ಇರುವಂತಹ ಸ್ಥಳವೇ ಇಲ್ಲ, ಎಲ್ಲ ಕಡೆಯೂ ಕೂಡ ಪರಮಾತ್ಮ ವ್ಯಾಪ್ತನಾಗಿ ನಿಂತಿದ್ದಾನೆ ಅಂತ ಹೇಳಿದ. ಹಾಗಾಗಿ ಇವಾಗ ಪರಮಾತ್ಮನ ಜವಾಬ್ದಾರಿ ಏನು? ತನ್ನ ಭಕ್ತ ಹೇಳಿದಂತಹ ಮಾತನ್ನು ಸತ್ಯ ಮಾಡಬೇಕು. ಹಾಗಾಗಿ ತಾನೇನು ಮಾಡಿದ, ಹಿರಣ್ಯಕಶಿಪುವಿನ ಸಂಹಾರವೂ ಆಗಬೇಕು, ತಾನು ಎಲ್ಲ ಕಡೆ ಇದ್ದೀನಿ ಅಂತಲೂ ಭಕ್ತರಿಗೆ ಗೊತ್ತಾಗಬೇಕು, ಈ ಕಡೆ ಪ್ರಹ್ಲಾದನ ಮಾತು ಕೂಡ ನಿಜ ಆಗಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಪರಮಾತ್ಮ ನರಸಿಂಹನಾಗಿ ಅವತಾರ ಮಾಡಿದ. ಅಂತಹ ನರಸಿಂಹ ರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ. ಎಲ್ಲಿ ಕಾಪಾಡಬೇಕು ಅನ್ನೋದಕ್ಕೆ ಒಂದು ಸ್ಥಳ ಅಂತ ಹೇಳಿದ್ದೇವೆ. ವಾಮನನಿಗೆ ಭೂಮಿಯಲ್ಲಿ ಅಂತ, ತ್ರಿವಿಕ್ರಮನಿಗೆ ಆಕಾಶದಲ್ಲಿ ಅಂತ. ಹಾಗೆ ನರಸಿಂಹದೇವರು ನಮ್ಮನ್ನು ಎಲ್ಲಿ ಕಾಪಾಡಬೇಕು ಅಂತಂದರೆ ದುರ್ಗೇಶು ಅಟವ್ಯಾಜಿ ಮಖಾದಿಶು ಪ್ರಭು ಅಂತ. ದುರ್ಗ ಅಂತ, ದುರ್ಗ ಅಂದರೆ ಪರ್ವತಗಳು. ಅನೇಕ ರೀತಿಯಾದ ಪರ್ವತಗಳಿಗೆ ನಾವು ಹೋಗಿರ್ತೇವೆ. ಯಾವುದೋ ಒಂದು ತಿರುಮಲ ತಿರುಪತಿ ಪರ್ವತಕ್ಕೆ ಹೋಗಿರ್ತೇವೆ. ಅಲ್ಲಿ ಯಾವುದೋ ದುಷ್ಟ ಪ್ರಾಣಿಗಳನ್ನು ಬಿಟ್ಟು ಅನೇಕ ಸಲ ನಾವು ಕೇಳ್ತೇವೆ, ಪಾದಯಾತ್ರೆ ನಡ್ಕೊಂಡು ಬೆಟ್ಟ ಹತ್ತಬೇಕಾದ್ರೆ ಯಾವುದೋ ಚಿರತೆ ಬಂತು, ಹುಲಿ ಬಂತು ಅಂತ ಕೇಳ್ತೇವೆ. ಹೀಗೆ ಪರ್ವತಗಳಲ್ಲಿ ಕ್ರೂರ ಪ್ರಾಣಿಗಳು ವಾಸವಾಗಿರೋದು ಸಹಜ. ಹಾಗಾಗಿ ಅಲ್ಲಿಗೆ ಹೋದಾಗ ಕ್ರೂರ ಪ್ರಾಣಿಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಹೇಳಿದರೆ ಅಲ್ಲಿ ನಾವೇನು ಮಾಡಬೇಕು, ವಿಶೇಷವಾಗಿ ನರಸಿಂಹರೂಪಿಯಾದಂತಹ ಪರಮಾತ್ಮನ ಪ್ರಾರ್ಥನೆ ಮಾಡಬೇಕು. ಇದು ಒಂದಾಯಿತು, ದುರ್ಗೇಶು. ಅದಾದ ಮೇಲೆ ಅಟವಿ. ಅಟವಿ ಅಂದ್ರೇನು? ಅರಣ್ಯ, ಕಾಡು. ಕಾಡೆಲ್ಲಿದೆ ಅಂತ ಕೇಳಬಾರ್ದು ನಾವು. ಊರಿಂದ ಹೊರಗಡೆ ಹೋದರೆ ಅದೆಲ್ಲ ಕಾಡೆ. ಹಾಗಾಗಿ ಕಾಡಿನಲ್ಲಿ ಹೋಗಬೇಕಾದ್ರೆ, ಮಧ್ಯರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಅನೇಕ ರೀತಿಯ ತೊಂದರೆಗಳಾಗ್ತವೆ. ಅದು ಪ್ರಾಣಿಗಳ ರೂಪದಲ್ಲೂ ಆಗಿರ್ಬೋದು ಅಥವಾ ಮನುಷ್ಯರ ರೂಪದಲ್ಲೂ ಆಗಿರಬಹುದು. ರಾತ್ರಿ ಆಯಿತು ಅಂತಂದರೆ ಹೈವೇಗಳಲ್ಲಿ ಸಂಚಾರ ಮಾಡೋಕ್ಕಾದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಯಾರೋ ದರೋಡೆಕೋರು ಬರ್ತಾರೆ, ಚಾಕು ಚೂರಿ ತೋರಿಸಿ ದುಡ್ಡನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ಅರಣ್ಯಗಳಲ್ಲಿ ಓಡಾಡಬೇಕಾದ್ರೆ ಅನೇಕ ರೀತಿಯಾದ ತೊಂದರೆಗಳು ಮನುಷ್ಯರಿಂದಲೂ ಆಗ್ತವೆ, ಪಶು ಪ್ರಾಣಿಗಳಿಂದಲೂ ಕೂಡ ಆಗ್ತವೆ. ಹೀಗೆ ಅರಣ್ಯದಲ್ಲಿ ಬರುವಂಥ ತೊಂದರೆಗಳನ್ನು ನನಗೆ ವಿಶೇಷವಾಗಿ ನರಸಿಂಹರೂಪಿಯಾದಂಥ ಪರಮಾತ್ಮ ಪಾರು ಮಾಡಲಿ. ಆಮೇಲೆ ಆಜಿ ಮುಖಾದಿಶು. ಆಜಿ ಅಂತಂದರೆ ಯುದ್ಧ ಅಂತ. ಇವತ್ತೆಲ್ಲ ಯುದ್ಧ ಪ್ರಸಂಗ ಇಲ್ಲ. ಹಿಂದೆಲ್ಲ ಕ್ಷತ್ರಿಯರೊಂದಿಗೆ ಯುದ್ಧ ಮಾಡಿಯೇ ತಮ್ಮ ರಾಜ್ಯವನ್ನು ಕಾಪಾಡಿಕೊಳ್ಳುವ ಪರಿಸ್ಥಿತಿ ಇತ್ತು. ಹಾಗಾಗಿ ಆಜಿ ಮುಖಾದಿಶು, ಯುದ್ಧವೇ ಮೊದಲಾದಂತಹ ಎಲ್ಲ ರೀತಿಯಾದಂಥ ಸಂಕಷ್ಟಗಳನ್ನು ಕೂಡ ವಿಶೇಷವಾಗಿ ನರಸಿಂಹರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ ಮಾಡುವಂಥ ಪ್ರಾರ್ಥನೆ. ವಿಶೇಷವಾಗಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳುವಂತೆ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ನಮ್ಮನ್ನು ಎಲ್ಲ ವಿಧವಾದಂಥ ಸಂಕಷ್ಟದಿಂದಲೂ ಕೂಡ ಪಾರು ಮಾಡುವಂತಹ ಏಕೈಕ ಮಂತ್ರ ಅಂದರೆ ಅದು ನರಸಿಂಹ ಮಂತ್ರ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ನರಸಿಂಹ ರೂಪವೇನೇ ಶತ್ರುಗಳಿಗೆ ಭಯಾನಕವಾದದ್ದು. ನರಸಿಂಹ ರೂಪ ಒಂದು ಶತ್ರುಗಳಿಗೆ ಭಯಾನಕ. ಅದನ್ನೇ ನಾವು ಭಕ್ತಿಯಿಂದ ನೋಡಿದರೆ ನಮಗೆ ಅಭಯವನ್ನು ಕೊಡುವಂಥ ನರಸಿಂಹರೂಪ. ಹೀಗೆ ಅಂತಹ ನರಸಿಂಹರೂಪಿಯಾದ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಿಯಾ ನರಸಿಂಹರೂಪಿಯಾದ ಪರಮಾತ್ಮ ಹೇಗಿದ್ದಾರೆ ಅಂತಂದರೆ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದ್ಯುಹು ನೆಪತಂಶ್ಚ ಗರ್ಭಾಹ ಅಂತ ಹೇಳ್ತಾ ಇದ್ದಾರೆ. ಆ ನರಸಿಂಹರೂಪಿಯಾದಂತಹ ಪರಮಾತ್ಮ ತಾನು ಭೂಮಿಯ ಮೇಲೆ ಬಂದು ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವನನ್ನು ಸಂಹಾರ ಮಾಡಿದಾಗ ಒಂದು ಭಯಾನಕವಾದ ಘರ್ಜನೆಯನ್ನು ಮಾಡಿದ. ಆ ಘರ್ಜನೆಯಿಂದ ಏನಾಯಿತು ಅಂತಂದರೆ ಎಲ್ಲ ವಿಧವಾದಂತಹ ದಿಕ್ಕುಗಳು ಕೂಡ ನಡಗಿ ಹೋಗಿಬಿಟ್ಟುವಂತೆ. ಅಷ್ಟು ಮಾತ್ರ ಅಲ್ಲ, ದಿಶೋ ವಿನೇದ್ಯುಹು ನೆಪತಂಶ್ಚ ಗರ್ಭಾಹ. ಕೇವಲ ಆ ಪರಮಾತ್ಮನ ಭಯಂಕರವಾದಂಥ ಸಿಂಹನಾದದಿಂದಾಗಿ ರಾಕ್ಷಸ ಸ್ತ್ರೀಯರ ಗರ್ಭವೇ ಪಾತವಾಗಿ ಹೋಗಿಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಯಾವ ಯಾವ ರಾಕ್ಷಸ ಸ್ತ್ರೀಯರಲ್ಲಿ ಗರ್ಭ ಇತ್ತೋ, ದುಷ್ಟ ಮಕ್ಕಳಿದ್ದರೋ ಅವರೆಲ್ಲರೂ ಕೂಡ ಗರ್ಭದಲ್ಲಿಯೇ ನಾಶವಾಗಿ ಹೋಗಿಬಿಟ್ರು ಅಂತ. ಹೀಗೆ ಜಗತ್ತಿಗೆ ಒಂದು ವೇಳೆ ಮತ್ತೆ ಅವರು ಹುಟ್ಟಿ ಏನಾಗ್ತಾ ಇತ್ತು, ಜಗತ್ತಿಗೆ ತೊಂದರೆಯನ್ನೇ ಕೊಡ್ತಾ ಇದ್ರು ಆ ದುಷ್ಟ ರಾಕ್ಷಸರೆಲ್ಲರೂ ಕೂಡ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಗರ್ಭದಲ್ಲಿ ಇದ್ದಾಗಲೇ ಸಂಹಾರ ಮಾಡಿದಂಥವ್ರು ಯಾರು? ನರಸಿಂಹದೇವರು. ಅಂತಹ ನರಸಿಂಹದೇವರು ನಮ್ಮನ್ನು ವಿಶೇಷವಾಗಿ ಬೆಟ್ಟಗಳಲ್ಲಿ, ಅರಣ್ಯಗಳಲ್ಲಿ, ಯುದ್ಧಗಳಲ್ಲಿ ವಿಶೇಷವಾಗಿ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ಮಾಡುವಂತಹ ಪ್ರಾರ್ಥನೆ.
ಇದಾದ ಮೇಲೆ ವರಾಹಾವತಾರ ಮತ್ತು ಪರಶುರಾಮ ಮತ್ತು ರಾಮರೂಪಗಳ ಪ್ರಾರ್ಥನೆ. ರಕ್ಷತ್ತಸೌ ಮಾಧ್ವನಿ ಯಜ್ಞಕಲ್ಪ ಸ್ವದಂಷ್ಟ ಯೋನ್ನೀತಧರೋ ವರಾಹ ರಾಮೋದ್ರಿಕೂಟೇಶ್ವತ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಮೊದಲನೇ ಪ್ರಾರ್ಥನೆ ಯಜ್ಞಕಲ್ಪ ವರಾಹ ಅಂತ ವರಾಹರೂಪಿಯಾದಂತಹ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ರಕ್ಷಣೆ ಮಾಡಬೇಕು ಅಂತಂದರೆ ರಕ್ಷತ್ವಸೋ ಮಾಧ್ವ ಅಧ್ವನಿ ಅಂತ. ಅಧ್ವ ಅಂದರೆ ದಾರಿ ಅಂತ. ದಾರಿಯಲ್ಲಿ ನನ್ನನ್ನು ವಿಶೇಷವಾಗಿ ವರಾಹರೂಪಿಯಾದಂತಹ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ದಾರಿಗೂ ಮತ್ತು ವರಾಹದೇವರಿಗೆ ಏನು ಸಂಬಂಧ ಅಂತ ಅದಕ್ಕೆ ನಾವು ಭಾಗವತವನ್ನು ನೋಡಿದಾಗ ಗೊತ್ತಾಗುತ್ತೆ. ವಿಶೇಷವಾಗಿ ಇವತ್ತು ಭೂಮಿ ಕಕ್ಷೆಯಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದೆ ಅಂದರೆ ಅದಕ್ಕೆ ಪ್ರಧಾನ ಕಾರಣ ಏನು? ವರಾಹರೂಪಿಯಾದಂತಹ ಪರಮಾತ್ಮ. ವಿಶೇಷವಾಗಿ ನಾವು ಭಾಗವತದಲ್ಲಿ ಕೇಳುವಂತೆ ಭೂಮಿ ಒಟ್ಟು 2 ಸಲ ತನ್ನ ಕಕ್ಷೆಯಿಂದ ಕಳಚಿ ಬಿದ್ದಿತ್ತು ಅಂತ ಕೇಳ್ತೇವೆ. ಒಂದು ಸೃಷ್ಟಿಯ ಪ್ರಾರಂಭದಲ್ಲಿ ಸೃಷ್ಟಿಯಲ್ಲಾಯಿತು, ತಕ್ಷಣದಲ್ಲಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡು ಬಿಡ್ತು. ಆವಾಗ ವಿಶೇಷವಾಗಿ ಪರಮಾತ್ಮ ತಾನೊಂದು ವರಾಹ ರೂಪವನ್ನು ತಾಳಿಕೊಂಡು ಅದನ್ನು ರಕ್ಷಣೆ ಮಾಡಬೇಕಂತ ಹೋಗ್ತಾನೆ. ಆವಾಗ ಒಬ್ಬ ದೈತ್ಯ ಬಂದಿದ್ದ, ಆದಿಹಿರಣ್ಯಾಕ್ಷ ಅಂತ. ಅವನೇನು ಭೂಮಿಯನ್ನು ಬೆಳೆಸಿರಲಿಲ್ಲ, ಆದರೆ ಭೂಮಿಯನ್ನು ವರಾಹದೇವರು ಎತ್ತಿ ಇಡಬೇಕಾದರೆ ಅವರಿಗೆ ಅಡ್ಡಿ ಮಾಡಿದ. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ವರಾಹರೂಪಿ ಅಂತ ಪರಮಾತ್ಮ ಆ ಆದಿಹಿರಣ್ಯಾಕ್ಷ ಎನ್ನುವಂಥ ದೈತ್ಯನನ್ನು ಸಂಹಾರ ಮಾಡಿದರು. ಇದೆಲ್ಲ ಆಯಿತು. ಮುಂದೆ ಅನೇಕ ಯುಗಗಳಾದ ಮೇಲೆ ಮತ್ತೆ ಇನ್ನೊಂದು ಸಲ ಇದೇ ಸಂದರ್ಭ ಬಂತು. ಇವಾಗ ಆಚಾರ್ಯರು ಹೇಳುವಂತೆ ಪ್ರಥಮಂತು ಸ್ವಯಂ ಮಗ್ನಾಂ ದ್ವಿತೀಯೇ ತೇನ ಮಜ್ಜಿತಾಂ ಅಂತ ಮೊದಲು ಭೂಮಿ ತಾನಾಗಿಯೇ ಕಳಚಿ ಬಿದ್ದಿತ್ತು. 2ನೇ ಸಲ ಹಿರಣ್ಯಾಕ್ಷ ಎನ್ನುವಂತಹ ದೈತ್ಯ ಅವನು ಮುಳುಗಿಸಿದ್ದ ಅಂತ. ಈ ಹಿರಣ್ಯಾಕ್ಷ ಯಾರು ಅಂತಂದರೆ ಆ ಆದಿಹಿರಣ್ಯಾಕ್ಷ ಎನ್ನುವಂಥ ದೈತ್ಯನ ಅಂಶ ಇರುವಂತಹ ಜಯ ಎನ್ನುವಂತಹ ಪರಮಾತ್ಮನ ಲೋಕದ ದ್ವಾರಪಾಲಕ. ಜಯನೇ ಹಿರಣ್ಯಾಕ್ಷನಾಗಿ ಹುಟ್ಟಿದ್ದ, ವಿಜಯನೇ ಹಿರಣ್ಯಕಶಿಪುವಾಗಿ ಹುಟ್ಟಿದ್ದ. ಯಾವ ಜಯ ಹಿರಣ್ಯಾಕ್ಷ ತಾನೇ ಮಾಡ್ತಾನೆ, ಭೂಮಿಯನ್ನು ಕಕ್ಷೆಯಿಂದ ತಪ್ಪಿಸಿ ಅದನ್ನು ಸಮುದ್ರದಲ್ಲಿ ಮುಳುಗಿಸಿ ಬಿಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಏನಾಯಿತು? ವಿಶೇಷವಾಗಿ ಪರಮಾತ್ಮ ಮತ್ತೆ ವರಾಹ ಎನ್ನುವಂತಹ ಒಂದು ರೂಪವನ್ನು ತಾಳಿಕೊಂಡು ವಿಶೇಷವಾಗಿ ಯಜ್ಞಕಲ್ಪ ತನ್ನ ದೇಹದ ಒಂದೊಂದು ಅಂಗಾಂಗಗಳಿಂದಲೂ ಕೂಡ ಯಜ್ಞಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಯಜ್ಞಕ್ಕೆ ಏನು ಬೇಕು? ಪ್ರಧಾನವಾಗಿ ಸುರುವ ಬೇಕು. ತುಪ್ಪ ಹಾಕ್ತೇನೆ, ಉದ್ದದ ಕಡೆಗೆ ಒಂದು ಸಾಧನ ಇರುತ್ತೆ, ಅದು ಸೃಷ್ಟಿ ಮಾಡಿದ್ದು ಕೂಡ ಯಾವ ವರಾಹರೂಪಿ ಅಂತ ಪರಮಾತ್ಮ. ಇನ್ನು ಯಜ್ಞಕ್ಕೆ ಪ್ರಧಾನ ಬೇಕೇ ಬೇಕು ಅಂತ ಯಾವುದು ಅಂದರೆ ಅದು ದರ್ಭೆ. ದರ್ಭೆ ಇಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪೂಜೆಯಾಗಲಿ, ಶ್ರಾದ್ದವಾಗಲಿ, ಯಾವ ಹೋಮಾದಿಗಳಾಗಲಿ ದರ್ಭೆ ಎಂಬುದು ಬೇಕೇ ಬೇಕು. ಪವಿತ್ರ ಹಾಕಿಕೊಂಡು ಜಪ ಮಾಡಲೇಬೇಕು. ಅಷ್ಟು ಮಾತ್ರ ಅಲ್ಲ, ಯಜ್ಞಕ್ಕೆ ಸುತ್ತಲೂ ಕೂಡ ಪರಿಸರಣೆಯಲ್ಲಿ ಹಾಕ್ತೇವೆ ನಾವು. ಹೀಗೆ ದರ್ಭೆ ಎಂಬುದು ಅತ್ಯವಶ್ಯಕವಾದದ್ದು ಯಜ್ಞದಲ್ಲಿ. ಆ ದರ್ಭೆಯನ್ನು ಸೃಷ್ಟಿ ಮಾಡಿದಂಥವನು ಕೂಡ ವರಾಹರೂಪಿಯಾದ ಪರಮಾತ್ಮ ಹೇಗೆ ತನ್ನ ರೋಮಕೂಪಗಳಿಂದಾಗಿ, ತನ್ನ ಕೂದಲುಗಳಿಂದಾಗಿ ದರ್ಭೆಯನ್ನು ಸೃಷ್ಟಿ ಮಾಡಿದ. ಆಮೇಲೆ ಎಳ್ಳನ್ನು ಸೃಷ್ಟಿ ಮಾಡಿದ. ಹೀಗೆ ತನ್ನ ಅಂಗಾಂಗಗಳಿಂದಾಗಿ ಒಂದು ಯಜ್ಞ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಆ ಎಲ್ಲ ಸಾಮಗ್ರಿಗಳನ್ನು ಕೂಡ ಸೃಷ್ಟಿ ಮಾಡಿದಂಥವನು ವರಾಹರೂಪಿಯಾದಂತಹ ಪರಮಾತ್ಮ. ಅಂತಹ ಯಜ್ಞಕಲ್ಪ ಸ್ವದಂಷ್ಟ್ರ ಯೋನ್ನೀತ ಧರೋ ವರಾಹ ಅಂತ ಹೇಳ್ತಾ ಇದ್ದಾರೆ. ಅವನು ಭೂಮಿಯನ್ನು ಎತ್ತಿ ಮತ್ತೆ ತನ್ನ ಕಕ್ಷೆಯಲ್ಲಿ ಇಟ್ಟ. ಹೇಗಿಟ್ಟ? ಕೈಗಳಿಂದಾಗಿ ಭಾರಿ ಕಷ್ಟಪಟ್ಟು ಎತ್ತಿಕೊಂಡು ಇಡಲಿಲ್ಲ. ಕೇವಲ ತನ್ನ ಕೋರೆ ದಾಡೆಗಳ ಮೂಲಕ ಭೂಮಿಯನ್ನು ಎತ್ತಿ ತನ್ನ ಕಕ್ಷೆಯಲ್ಲಿ ಇಟ್ಟ. ಅಂತಹ ವರಾಹರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ದಾರಿಯಲ್ಲಿ ಕಾಪಾಡಲಿ. ದಾರಿಯಲ್ಲಿ ಹೋಗಬೇಕಾದ್ರೆ ಏನಾದರೂ ಸಂಕಷ್ಟಗಳು ಬರುವಂಥ ಸಾಧ್ಯತೆ ಇದ್ದರೆ ಆ ಎಲ್ಲ ಸಂಕಷ್ಟಗಳಿಂದಾಗಿಯೂ ಕೂಡ ನಮ್ಮನ್ನು ವಿಶೇಷವಾಗಿ ವರಾಹರೂಪಿಯಾದಂತಹ ಪರಮಾತ್ಮ ಕಾಪಾಡಲಿ ಅಂತ ಪ್ರಾರ್ಥನೆ. ಮುಂದೆ ರಾಮೋದ್ರಿಕೂಟೇಶು ಎಂಬುದಾಗಿ. ಅದ್ರಿಕೂಟ ಅಂತಂದರೆ ಪರ್ವತಗಳ ಶಿಖರ, ಪರ್ವತಗಳ ತುದಿಗಳಲ್ಲಿ ನಮ್ಮನ್ನು ವಿಶೇಷವಾಗಿ ಯಾರು ರಕ್ಷಣೆ ಮಾಡಲಿ? ಪರಶುರಾಮ ರೂಪಿಯಾದಂಥ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ. ಕೆಲವೊಂದು ದೇವಸ್ಥಾನಗಳಿದ್ದಾವೆ. ಇವತ್ತು ಅಹೋಬಿಲ ಎನ್ನುವಂಥ ದೊಡ್ಡ ದೇವಸ್ಥಾನ, ಅಲ್ಲಿ ನರಸಿಂಹದೇವರ ಆಯುರ್ಭಾವದ ಸ್ಥಳ ಅಂತ ಇದೆ. ಅದಿರೋದು ಎಲ್ಲಿ? ಪರ್ವತದ ತುದಿಯಲ್ಲಿ. ಅಲ್ಲಿ ಹೋಗಬೇಕು ಅಂದರೆ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಹೋಗಬೇಕು. ತುಂಬ ಕಷ್ಟವಾದಂಥ ಸ್ಥಳ. ಹೀಗೆ ಅನೇಕ ರೀತಿಯಂಥ ಸ್ಥಳಗಳಿದ್ದಾವೆ. ಕುಮಾರಧಾರ ಪರ್ವತ ಆಗಿರ್ಬೋದು. ಹೀಗೆ ಅಲ್ಲಿ ಹೋದಾಗ
ಕಷ್ಟಗಳು ಎದುರಾಗೋದು ಸಹಜ. ಹಾಗಾಗಿ ಪರ್ವತಗಳ ಶಿಖರದಲ್ಲಿ ನಾವು ಹೋದಾಗ ಅಲ್ಲಿ ಬರುವಂಥ ಕಷ್ಟಗಳಿಂದಾಗಿ ವಿಶೇಷವಾಗಿ ಪರಶುರಾಮ ರೂಪಿಯಾದಂಥ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಪರಶುರಾಮ ರೂಪಿ ಪರಮಾತ್ಮನಿಗೂ ಪರ್ವತದ ಶಿಖರಗಳಿಗೂ ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಪರಶುರಾಮ ದೇವರು 21 ಸಲ ಸಮಗ್ರವಾದ ಭೂ ಪ್ರದಕ್ಷಿಣೆಯನ್ನು ಮಾಡಿ ಸಮಗ್ರ ಭೂಮಿಯನ್ನು ತಮ್ಮ ಕಡೆ ಹಿಡಿದುಕೊಂಡ್ರು. ಭೂಮಿ ತೆಗೆದುಕೊಂಡು ಏನು ಮಾಡಿದ್ರು, ಮುಂದಿನ ಕ್ಷಣದಲ್ಲಿ ಕಶ್ಯಪರೇ ಮೊದಲಾದಂಥ ಯೋಗ್ಯ ಋಷಿಗಳನ್ನು ಕರೆದು ಅವರಿಗೆ ಸಮಗ್ರ ದಾನ ಮಾಡಿ ಕೊಟ್ಟುಬಿಟ್ರು. ಆವಾಗ ಕಶ್ಯಪರೇ ಕೇಳ್ತಾರೆ, ಪರಶುರಾಮ ದೇವರೇ, ನೀವು ಎಲ್ಲದನ್ನು ನಮಗೆ ದಾನ ಮಾಡಿ ಕೊಟ್ಟುಬಿಟ್ರಿ, ನೆಕ್ಸ್ಟ್ ನೀವೆಲ್ಲಿ ಇರ್ತೀರಿ ಅಂತ. ಒಂದು ವೇಳೆ ನಮಗೆ ದಾನ ಕೊಟ್ಟಂಥ ಜಾಗದಲ್ಲಿ ನೀವು ಇದ್ದು ಬಿಟ್ಟರೆ ಏನಾಗುತ್ತೆ, ಅದು ದತ್ತಾಪರಾಧ ದೋಷ ಆಗುತ್ತೆ. ಒಬ್ಬ ವ್ಯಕ್ತಿಗೆ ದಾನ ಕೊಟ್ಟ ಮೇಲೆ ಯಾವುದೋ ಒಂದು ವಸ್ತುವನ್ನು ದಾನ ಕೊಟ್ಟರೆ ಆ ವಸ್ತುವಿನ ಮೇಲೆ ನಮಗೇನಿರೋದಿಲ್ಲ, ಅಧಿಕಾರ ಇರೋದಿಲ್ಲ. ಹಾಗಾಗಿ ನೀವು ಇಡೀ ಭೂಮಿಯ ದಾನ ಮಾಡಿ ಕೊಟ್ಟು ಬಿಟ್ಟಿದ್ದೀರಿ, ನೀವೆಲ್ಲಿ ಇರ್ತೀರಿ ನೆಕ್ಸ್ಟು ಅಂತ. ಅದಕ್ಕೆ ಪರಶುರಾಮ ರೂಪಿಯಾದಂಥ ಪರಮಾತ್ಮ ತನ್ನ ಬಾಣವನ್ನು ಹಿಡಿದುಕೊಂಡು ಸಮುದ್ರವನ್ನೇ ಹಿಂದೆ ಸರಿಸಿ ಇವತ್ತಿನ ನಾವು ಕಾಣುವಂತಹ ಪರಶುರಾಮ ಕ್ಷೇತ್ರ, ಉಡುಪಿ ಮಂಗಳೂರು ಆ ಒಂದು ಕ್ಷೇತ್ರ ಇದೆ, ಅದನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸವಾಗಿದ್ದ ಅಂತ. ನಂತರ ವಿಶೇಷವಾಗಿ ಮಹೇಂದ್ರ ಪರ್ವತವೇ ಮೊದಲಾದಂತಹ ಅನೇಕ ಪರ್ವತದ ಗಿರಿ ಶಿಖರಗಳಲ್ಲಿ, ಅಂದರೆ ಯಾವ ತುತ್ತ ತುದಿಗೆ ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಪರ್ವತದ ಶಿಖರಗಳಲ್ಲಿ ಪರಶುರಾಮ ರೂಪಿಯಾದಂಥ ಪರಮಾತ್ಮ ವಾಸವಾಗಿದ್ದಾನೆ ಎಂಬುದಾಗಿ ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಹಾಗಾಗಿ ಅಲ್ಲಿ ವಾಸವಾಗಿರುವಂಥ ಪರಮಾತ್ಮ ನಮ್ಮನ್ನು ಏನು ಮಾಡಲಿ, ರಕ್ಷಣೆ ಮಾಡಲಿ. ಪರ್ವತದ ಶಿಖರಗಳಲ್ಲಿ ಪರಶುರಾಮ ರೂಪಿಯಾದಂಥ ಪರಮಾತ್ಮ ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ. ಅದಾದ ಮೇಲೆ ರಾಮ ಅದ್ರಿಕೂಟೇಶು ವಿಪ್ರವಾಸೆ ಸಲಕ್ಷ್ಮಣೋವ್ಯ ಧರತಾಗ್ರಜೋಮಾಂ. ವಿಪ್ರವಾಸ ಇದಕ್ಕೆ ಎರಡು ರೀತಿ ಅರ್ಥ ಮಾಡ್ತಾರೆ. ಮೊದಲನೇ ಅರ್ಥ ವಿಪ್ರವಾಸ, ಅರ್ಥಾತ್ ನಿರಂತರವಾದಂಥ ಯಾತ್ರೆ ಮಾಡ್ತಾ ಇರ್ತೇವೆ. ಇವತ್ತು ನಾವು ಅನೇಕ ಕಡೆ ಹೋಗ್ತೇವೆ, ದಕ್ಷಿಣ ಭಾರತ ಯಾತ್ರೆ, ಪಶ್ಚಿಮ ಭಾರತ ಯಾತ್ರೆ, ಉತ್ತರ ಭಾರತ ಯಾತ್ರೆ ಅಂತ. ಹೋದರೆ ಕನಿಷ್ಠ 20ರಿಂದ 30 ದಿನ ಬೇಕು, 1 ತಿಂಗಳು ಬೇಕು. ಅಲ್ಲಿ ಹೋದಾಗ ಏನಾಗುತ್ತೆ, ಅನೇಕ ತೊಂದರೆಗಳು ಬರ್ತವೆ. ಸರಿಯಾಗಿ ಊಟ ಇರೋದಿಲ್ಲ, ನಿದ್ದೆ ಇರೋದಿಲ್ಲ, ಅರಿಯದ ಜಾಗ, ಹೀಗೆ ಅನೇಕ ತೊಂದರೆಗಳಿರ್ತವೆ. ಎಂತಹ ಫೆಸಿಲಿಟಿ ಇರುವಂತಹ ಟ್ರೈನ್ನಲ್ಲಿ, ಫ್ಲೈಟಲ್ಲಿ, ಬಸ್ಸಲ್ಲಿ ಹೋದರೂ ಕೂಡ ತೊಂದರೆಗಳಾಗೋದು ಸಹಜವೇ. ಯಾಕೆಂದರೆ ಅದೆಲ್ಲ ಗೊತ್ತಿಲ್ಲದೇ ಇರುವಂಥ ಜಾಗ, ನಮ್ಮ ಮನೆಯಲ್ಲ ಅದು. ಹಾಗಾಗಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳು ಬಂದರೆ ಅಲ್ಲಿ ಏನು ಮಾಡಲಿ, ವಿಶೇಷವಾಗಿ ಲಕ್ಷ್ಮಣ ಮತ್ತು ಭರತರಿಂದ ಕೂಡಿದಂತಹ ರಾಮದೇವರು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ರಾಮದೇವರು ಮಾಡಿದ್ದೇನು, 14 ವರ್ಷಗಳ ಕಾಲ ವನವಾಸ ಅಂತ ಅನೇಕ ಪರ್ವತಗಳ ಸಂಚಾರ ಮಾಡ್ತಾ ಇದ್ದವರು 14 ವರ್ಷ ವನವಾಸ ಅಂದ ತಕ್ಷಣ ಒಂದೇ ಕಡೆ ಆಶ್ರಮ ಕಟ್ಟಿಕೊಂಡು ಇದ್ಬಿಟ್ಟಿದ್ದಿಲ್ಲ. ಸೊ ದಂಡಕಾರಣ್ಯ, ಚಿತ್ರಕೂಟ ಅಂತ ಅನೇಕ ಕಡೆ ಸಂಚಾರ ಮಾಡ್ತಾ 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 ಅರಣ್ಯಗಳಲ್ಲಿ ವಿಶೇಷವಾಗಿ ಅಲ್ಲಿ ಇದ್ದಂಥ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡ್ತಾ ಇದ್ದರು. ಹೀಗೆ 14 ವರ್ಷಗಳ ಕಾಲ ಅರಣ್ಯಗಳಲ್ಲಿ ಪ್ರವಾಸ, ನಗರಗಳಲ್ಲಿ ಪ್ರವಾಸ ಅಲ್ಲ, ಅರಣ್ಯದಲ್ಲಿ ಪರ್ವತಗಳಲ್ಲಿ ಪ್ರವಾಸವನ್ನು ಮಾಡಿದಂತಹ ರಾಮರೂಪಿಯಾದಂತಹ ಪರಮಾತ್ಮ ನನ್ನನ್ನು ವಿಶೇಷವಾಗಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡಲಿ, ಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ರಕ್ಷಣೆಯನ್ನು ಮಾಡಲಿ ಅಂತ ಪ್ರಾರ್ಥನೆ. ಇನ್ನು ವಿಪ್ರವಾಸೆ ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ವಿಪ್ರವಾಸೆ ಅಂತಂದರೆ, ವಿಪ್ರ ಅಂದರೆ ಬ್ರಾಹ್ಮಣರು, ಅವರ ಹತ್ತಿರದಲ್ಲಿ ಅಂತ. ಅರ್ಥಾತ್ ಬ್ರಾಹ್ಮಣರ ಹತ್ತಿರ, ಋಷಿಗಳ ಹತ್ತಿರ, ಯತಿಗಳ ಹತ್ತಿರ ಹೋದಾಗ ನಮ್ಮಿಂದಾಗಿ ಯಾವುದೇ ರೀತಿಯಾದಂಥ ಅಪಚಾರ ಅವರಿಗೆ ಆಗದೇ ಇರುವಂತೆ ಕಾಪಾಡು ರಾಮ ಎಂಬುದಾಗಿ ಅವರ ಹತ್ರ ಪ್ರಾರ್ಥನೆ ಮಾಡೋದು. ಹಾಗಾಗಿ ಎರಡು ರೀತಿ ಪ್ರಾರ್ಥನೆ, ಒಂದು ಪ್ರವಾಸದಲ್ಲಿ, ಇನ್ನೊಂದು ಜ್ಞಾನಿಗಳ ಹತ್ತಿರ ಹೋದಾಗ ನಮ್ಮಿಂದಾಗಿ ಅವರಿಗೆ ಯಾವುದೇ ರೀತಿಯಿಂದ ಅಪಚಾರ ಆಗದಂತೆ ನಮ್ಮನ್ನು ರಕ್ಷಣೆ ಮಾಡು ಪರಮಾತ್ಮ ಎಂಬುದಾಗಿ ರಾಮದೇವರ ಹತ್ತಿರ ಪ್ರಾರ್ಥನೆ ಮಾಡಬೇಕು ಅಂತ. ಯಾಕೆಂದರೆ ರಾಮದೇವರು ಅವರಿಗೆ ಅನೇಕ ವಿಷಯಗಳ ಸಂಪರ್ಕ ಇತ್ತು. ಅಗಸ್ತ್ಯರು, ವಿಶ್ವಾಮಿತ್ರರು, ವಸಿಷ್ಠರು ಮುಂತಾದ. ವಸಿಷ್ಠರಂತೂ ಸಾಕ್ಷಾತ್ ಕುಲ ಪುರೋಹಿತರು. ಅಗಸ್ತ್ಯರಿಂದಾಗಿ ಪರಮಾತ್ಮ ಮಂತ್ರೋಪದೇಶ ಪಡೆದುಕೊಂಡ, ವಿಶ್ವಾಮಿತ್ರರಿಂದಾಗಿ ಪರಮಾತ್ಮ ಮಂತ್ರೋಪದೇಶ ಪಡೆದುಕೊಂಡ. ಸ್ವಯಂ ತಾನು ಪರಮಾತ್ಮ, ತನಗೆ ಯಾವ ಮಂತ್ರದ ಅನಿವಾರ್ಯತೆಯೂ ಇಲ್ಲ. ಹಾಗಿದ್ದರೂ ಕೂಡ ಜ್ಞಾನಿಗಳು, ಗುರುಗಳ ಹತ್ತಿರ ಬಂದಾಗ ಅವರ ಹತ್ತಿರ ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಪರಮಾತ್ಮ ತೋರಿಸಿಕೊಟ್ಟ. ಹಾಗಾಗಿ ಅಂತಹ ರಾಮರೂಪಿಯಾದಂಥ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ವಿಪ್ರವಾಸೆ, ಜ್ಞಾನಿಗಳ ಹತ್ತಿರ ಯಾವ ರೀತಿ ಇರಬೇಕು ಎನ್ನುವುದನ್ನು ತೋರಿಸಿಕೊಡಲಿ, ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಮುಂದೆ 16ನೇ ಶ್ಲೋಕ,
ಮಾಮುಗ್ರಧನ್ವ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸಾತ್ ದತ್ತಸ್ತ್ವಯೋಗಾದತ ಯೋಗನಾಥಃ ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ಮುಂದೆ ನಾರಾಯಣ ರೂಪಿಯಾದ ಪರಮಾತ್ಮ, ಮೂಲ ರೂಪಿಯಾದ ಪರಮಾತ್ಮ, ಅವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪರಮಾತ್ಮ ಎಂಥವನು ಅಂತಂದರೆ ಉಗ್ರಧನ್ವ, ಭಯಾನಕವಾದಂತಹ ಒಂದು ಧನುಸ್ಸನ್ನು ಪರಮಾತ್ಮ ಹಿಡಿದುಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಂತಹ ಪರಮಾತ್ಮ, ನಾರಾಯಣ ರೂಪಿಯಾದ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ಅಖಿಲ ಪ್ರಮಾದ, ಎಲ್ಲ ರೀತಿಯಾದಂತಹ ಪ್ರಮಾದಗಳಿಂದಾಗಿ ಅಂತ. ಪ್ರಮಾದ ಅಂತಂದರೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಿಂದ ಆಗುವಂತಹ ತಪ್ಪುಗಳು. ಕೆಲವೊಂದು ತಪ್ಪುಗಳನ್ನು ನಾವು ಗೊತ್ತಿದ್ದು ಮಾಡ್ತೇವೆ, ಕೆಲವೊಂದು ತಪ್ಪುಗಳನ್ನು ಗೊತ್ತಿಲ್ಲದೆ ಅಚಾನಕ್ಕಾಗಿ ಆಗಿಬಿಡುತ್ತೆ. ಹಾಗೆ ಗೊತ್ತೋ ಗೊತ್ತಿಲ್ಲದೆ ಏನೋ ನಮ್ಮಿಂದ ಆಗುವಂಥ ಎಲ್ಲ ರೀತಿಯಾದ ತಪ್ಪುಗಳನ್ನು ಕೂಡ ಯಾರು ಪರಿಹಾರ ಮಾಡಲಿ, ನಾರಾಯಣ ರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ನರಶ್ಚ ಹಾಸಾತ್ ಅಂತ, ನರರೂಪಿಯಾದಂಥ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ. ಇಲ್ಲಿ ಪರಮಾತ್ಮನ ಎರಡು ಅವತಾರಗಳು ಒಟ್ಟಿಗೆ ಆದದ್ದು, ಒಂದು ನರ ಮತ್ತು ನಾರಾಯಣ ಅಂತ. ಅದರಲ್ಲಿ ನಾರಾಯಣ ಎನ್ನುವಂಥ ಅವತಾರ ಸಾಕ್ಷಾತ್ ಪರಮಾತ್ಮನದೇ ಅವತಾರ. ನರ ಅನ್ನೋದು ಆ ರೀತಿಯ ರೂಪ ಅಲ್ಲ, ಅಲ್ಲಿ ಪರಮಾತ್ಮನ ವಿಶೇಷವಾದಂಥ ಆವೇಶ ಇರುವಂತಹ ಅವತಾರ ಅದು ವಾಸ್ತವಿಕ ಶೇಷ ರೂಪ, ಅದರಲ್ಲಿ ಪರಮಾತ್ಮನ ವಿಶೇಷವಾದಂಥ ಸನ್ನಿಧಾನ. ಅಂತಹ ನರ ಎನ್ನುವಂತಹ ಪರಮಾತ್ಮನ ರೂಪ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಯಾವುದರಿಂದಾಗಿ ರಕ್ಷಣೆ ಅಂತಂದರೆ ನಾರಾಯಣ ಪಾತು ನರಶ್ಚ ಹಾಸಾತ್ ಅಂತ, ನಮ್ಮನ್ನು ಹಾಸ್ಯದಿಂದಾಗಿ ರಕ್ಷಣೆ ಮಾಡಲಿ ಅಂತ. ಹಾಸ್ಯದಿಂದಾಗಿ ರಕ್ಷಣೆ ಮಾಡಲಿ ಅಂತಂದರೆ ಒಟ್ಟು ಎರಡು ಅರ್ಥ ಇದಕ್ಕೆ. ಒಂದು, ನಮ್ಮನ್ನು ಯಾರೂ ನೋಡಿಕೊಂಡು ಹಾಸ್ಯ ಮಾಡದಿರಲಿ, ಅರ್ಥಾತ್ ಇನ್ನೊಬ್ಬರ ಹಾಸ್ಯಕ್ಕೆ ಈಡಾಗುವಂಥ ಜೀವನವನ್ನು ನಾವು ಮಾಡದಿರಲಿ. ಆ ರೀತಿಯಾದಂತಹ ಒಳ್ಳೆ ಕಟ್ಟುನಿಟ್ಟಾದಂಥ ಜೀವನವನ್ನು ಮಾಡುವಂತಹ ಭಾಗ್ಯವನ್ನು ನಮಗೆ ಕೊಡುವಂಥ ಪ್ರಾರ್ಥನೆ. ಎರಡನೆಯದ್ದು, ಇನ್ನೊಬ್ಬರನ್ನು ಹಾಸ್ಯ ಮಾಡುವಂತಹ ಪ್ರವೃತ್ತಿ ನಮಗೆ ಬರಬಾರದು ಅಂತ. ಇನ್ನೊಬ್ಬರು ಯಾರೇ ಆಗಿರಲಿ, ಅವರು ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ದೊಡ್ಡ ಜ್ಞಾನಿಗಳೇ ಆಗಿರಲಿ, ಸಾಕ್ಷಾತ್ ಪರಮಾತ್ಮನೇ ಆಗಿರಲಿ, ಯಾರನ್ನು ಕೂಡ ನೋಡಿಕೊಂಡು ನಾವೇ ಮಾಡಬಾರ್ದು, ಸರ್ವತಾ ಅಪಹಾಸ್ಯವನ್ನು ಮಾಡಬಾರ್ದು. ಹಾಸ್ಯ ಬೇರೆ, ಅಪಹಾಸ್ಯ ಬೇರೆ. ಹಾಸ್ಯ ಅದರಿಂದಾಗಿ ನಮಗೂ ನಗು ಬರುತ್ತೆ, ನಮಗೆ ಹಾಸ್ಯ ಮಾಡಿದವನಿಗೆ ನಗು ಬರುತ್ತೆ. ಅಪಹಾಸ್ಯ ಹಾಗಲ್ಲ. ಅಪಹಾಸ್ಯ ಮಾಡಿಕೊಂಡವನಿಗೆ ಏನಾಗ್ಬಿಡುತ್ತೆ, ತುಂಬ ದುಃಖ ಆಗಿಬಿಡುತ್ತೆ, ಮಾನಸಿಕವಾಗಿ ಅವನು ಕುಗ್ಗಿ ಹೋಗಿಬಿಡ್ತಾನೆ. ಹಾಗಾಗಿ ನರಶ್ಚ ಹಾಸ, ನರರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ಅಪಹಾಸ್ಯದಿಂದಾಗಿ ರಕ್ಷಣೆ ಮಾಡಲಿ. ಅರ್ಥಾತ್ ನಮ್ಮಿಂದಾಗಿ ಯಾವ ಜ್ಞಾನಿಗಳಿಗೂ ಕೂಡ ಅಪಹಾಸ್ಯ ಆಗಬಾರ್ದು, ಅವಮಾನ ಆಗಬಾರ್ದು, ಏನೂ ಆಗಬಾರ್ದು. ಅವರಿಗೆ ಗೌರವ ಕೊಡದೇ ಹೋದರೂ ಪರವಾಗಿಲ್ಲ, ನಮ್ಮಿಂದಾಗಿ ಅವರಿಗೆ ಕಿಂಚಿತ್ತೂ ಕೂಡ ಅಪಮಾನ ಅದು ಸರ್ವಥಾ ಆಗಬಾರ್ದು. ಆ ರೀತಿಯಾದಂಥ ಅಪಮಾನಗಳು, ಅಪಹಾಸ್ಯಗಳು ಆಗದೇ ಇರುವಂತೆ ನಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡಲಿ ಯಾರು, ನರಶ್ಚ ಹಾಸ, ನರರೂಪಿಯಾದಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಮುಂದೆ ದತ್ತಸ್ತ್ವಯೋಗಾದ ಯೋಗನಾಥಃ ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್ ಎಂಬುದಾಗಿ ದತ್ತಾತ್ರೇಯ ರೂಪಿಯಾದಂಥ ಪರಮಾತ್ಮ ನಮ್ಮನ್ನು ಯೋಗ ಮಾರ್ಗದಿಂದಾಗಿ, ಯೋಗನಾಥಃ ಅಯೋಗಾತ್ ಅಂದರೆ ನಮ್ಮನ್ನು ಯೋಗ ಮಾರ್ಗವನ್ನು ಬಿಟ್ಟು ಹೋಗದೇ ಇರುವಂತೆ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಯೋಗ ಮಾರ್ಗ ಅಂತಂದರೆ ಇವತ್ತು ಏನು ಯೋಗ ಅಂತ ನಾವು ಕೇಳ್ತೇವೆ, ಅಷ್ಟಾಂಗ ಯೋಗ, ಯಮ ನಿಯಮನ, ಪ್ರಾಣಾಯಾಮ, ಆಸನ ಅಂತೆಲ್ಲ ಕೇಳ್ತೇವೆ, ಅದು ಒಂದು. ಇನ್ನೊಂದು, ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ ಅಂತ, ಎಲ್ಲವನ್ನೂ ಕೂಡ ಸಮವಾಗಿ ಕಾಣುವುದೇನೆ ನಿಜವಾದಂತಹ ಯೋಗ. ಇನ್ನೊಂದು ಯೋಗ ಅಂದರೆ ಕರ್ಮಸು ಕೌಶಲಂ, ಒಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುವುದೇನೆ ನಿಜವಾದಂಥ ಯೋಗ ಅಂತ ಹೇಳ್ತಾರೆ. ಆಮೇಲೆ ತಸ್ಯ ಬ್ರಹ್ಮಣಿ ಸಂಯೋಗ ಯೋಗ ಇತ್ಯಭಿಧೀಯತೆ ಅಂತ, ಪರಮಾತ್ಮನಲ್ಲಿ ಮನಸ್ಸನ್ನು ಗಟ್ಟಿಯಾಗಿ ಇಡುವುದೇನೆ ನಿಜವಾದಂತಹ ಯೋಗ ಅಂತ ಅನೇಕ ರೀತಿಯಂಥ ಯೋಗಗಳ ಒಂದು ಮಾಹಿತಿಯನ್ನು ನಮಗೆ ನೋಡ್ತಾ ಹೋಗ್ತೇವೆ. ಆ ರೀತಿಯಾದಂಥ ಯೋಗ ಮಾರ್ಗದಿಂದಾಗಿ ನಾವು ಚ್ಯುತರಾಗದೇ ಇರುವಂತೆ, ಹಿಂದೆ ಬರದೇ ಇರುವಂತೆ, ನಿರಂತರವಾಗಿ ಯೋಗ ಮಾರ್ಗದಲ್ಲಿಯೇ ಇರುವಂತೆ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು, ದತ್ತರೂಪಿಯಾದಂತಹ ಪರಮಾತ್ಮ ರಕ್ಷಣೆ ಮಾಡಬೇಕು. ಆಮೇಲೆ ಕಪಿಲಃ ಕರ್ಮಬಂಧಾತ್, ದೇವಹೂತಿ ದೇವಿಯಲ್ಲಿ ಅವತಾರವನ್ನು ಮಾಡಿ ಸ್ವಯಂ ತನ್ನ ತಾಯಿಗೇನೆ ವಿಶಿಷ್ಟವಾದ ಉಪದೇಶಗಳನ್ನು ಮಾಡಿ ಅವಳನ್ನು ಉದ್ಧಾರ ಮಾಡಿದಂತಹ, ಜಗತ್ತಿಗೆ ಸಂಖ್ಯಾಶಾಸ್ತ್ರ, ಸಾಂಖ್ಯಶಾಸ್ತ್ರ, ನ್ಯೂಮರಾಜಿಕಲ್ ಸೈನ್ಸನ್ನು ಕೊಟ್ಟಂತಹ ಕಪಿಲ ರೂಪಿಯಾದಂತಹ ಪರಮಾತ್ಮ ನಮ್ಮನ್ನು ವಿಶೇಷವಾಗಿ ಕರ್ಮಬಂಧಾತ್,
ಕರ್ಮದಿಂದಾಗಿ ನಾವು ಬಂಧನರಾಗದೇ ಇರುವಂತೆ. ಕರ್ಮಗಳನ್ನು ಮಾಡೋದು ಸಹಜ, ಕರ್ಮಗಳನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಆದರೆ ಆ ಕರ್ಮ ಬಂಧನಕ್ಕೆ ಒಳಗಾಗದಂತೆ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಆ ದತ್ತರೂಪ ಮತ್ತು ಕಪಿಲ ರೂಪ ಇವೆರಡರ ಒಂದು ಇನ್ನೂ ಹೆಚ್ಚಿನ ಚಿಂತನೆಯನ್ನು ನಾಳೆಯ ಪ್ರವಚನದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಈ ಒಂದು ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.